ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ ದೇವರ ವಾಕ್ಯ, ರಕ್ಷಣೆಯ ವಾಕ್ಯ, ಶಾಂತಿಯ, ಜ್ಞಾನದ, ಭಯಭಕ್ತಿಯ, ನೀತಿಯ, ದೇವರ ದೂತರ ಕಾವಲು ನೀಡುವ ಆರೋಗ್ಯದ, ಜಯ ಜೀವಿತದ, ನಿತ್ಯ ಜೀವದ ವಾಕ್ಯ ಭಾಗಾಂಶ ಪ್ರೇರೆ. ಯೆಹೋವನಿಂದಲೇ ರಕ್ಷಣೆ ಉಂಟಾಗುವುದು. ಹೌದು ಪ್ರೇರೆ, ತಂದೆಯಾದ ದೇವರು ಅಥವಾ ಯೇಸು ಕ್ರಿಸ್ತ, ಯೆಹೋವನಿಂದಲೇ ರಕ್ಷಣೆ ಉಂಟಾಗುವುದು. ಹೌದು ಪ್ರೇರೆ, ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧ ಆತ್ಮನ ಒಡೆತನವನ್ನು, ಬುದ್ಧಿ ವಿಕಾಸವನ್ನು, ಕೃಪೆಯನ್ನು ಅರ್ಥ ಮಾಡಿಕೊಳ್ಳುವ ವರವನ್ನು ಬೇಡಿಕೊಳ್ಳ ಪ್ರೇರೆ. ಕೇಳಲಿರುವ ದೇವರ ಜೀವಂತ ಮಾತುಗಳು ನಮ್ಮ ಹೃದಯ ಎಂಬ ಹೊಲದಲ್ಲಿ ನೆಲೆಗೊಳ್ಳುವಂತೆ, ಸಮೃದ್ಧಿಯಾಗಿ ಫಲ ಕೊಡುವಂತೆ, 100ಕ್ಕೆ 100 ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಜೀವಿಸುವಂತೆ ತಂದೆ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಯೇಸು ಕ್ರಿಸ್ತ ರಕ್ಷಣೆಯ ನಾಮದಲ್ಲಿ ಆಮೇನ್. ಪ್ರಾರ್ಥನೆ ಪ್ರಿಯ, ನನ್ನೊಂದಿಗೆ ಬೇಸಿ ಪ್ರಾರ್ಥನೆ ಮಾಡಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಭೂಮಿ ಆಕಾಶಗಳನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿ ಪ್ರೀತಿಯಿಂದ ಪರಿಪಾಲಿಸುತ್ತಿರುವ ದೇವರೇ, ಸಮಸ್ತ ಕೊಡುವಾತನೇ, ನಿಮಗೆ ಅನಂತ ಸ್ತೋತ್ರ ತಂದೆ. ರಕ್ಷಣೆ ಉಂಟಾಗುವುದು ಯೆಹೋವನಿಂದಲೇ, ಯೇಸು ಕ್ರಿಸ್ತನಿಂದಲೇ. ಆ ಪರಿಶುದ್ಧ ಆತ್ಮ ಸ್ವರೂಪನಾದ ದೇವರೇ, ನಿಮ್ಮಿಂದಲೇ ಎನ್ನುವ ವಾಕ್ಯ ಭಾಗಾಂಶ ಧ್ಯಾನಿಸುವಾಗ, ಆ ಯೆಹೋವನಾದ ದೇವರೇ, ರಕ್ಷಣೆಯು ನಿಮ್ಮಿಂದ ನಮ್ಮೆಲ್ಲರಿಗೆ ಉಂಟಾಗುವಂತೆ ಅನುಗ್ರಹಿಸಿರಿ. ನಿಜವಾದ ರಕ್ಷಣೆ ಉಂಟಾಗುವಂತೆ ಅನುಗ್ರಹಿಸಿರಿ ತಂದೆ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಮೂಲಕ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಮೂಲಕ, ಪ್ರೀತಿಸುವ ಮೂಲಕ ಉಂಟಾಗುವ ಪರಿಶುದ್ಧ ಆತ್ಮನಿಂದ, ನೀರಿನಿಂದ ಹೊಸದಾಗಿ ಹುಟ್ಟುವ ರಕ್ಷಣೆ, ಹಿಂತಿರುಗಿಕೊಂಡು ಹಳೆಯ ಜೀವಿತಕ್ಕೆ ಸತ್ತು ದೇವರ ರಾಜ್ಯದಲ್ಲಿ ಚಿಕ್ಕ ಮಕ್ಕಳಂತೆ ಹುಟ್ಟುವ ರಕ್ಷಣೆ ನೀಡಿ ತಂದೆ. ಆಚಾರ ಭಕ್ತಿಯಿಂದ ದೂರವಾಗಿ ಅಧಿಕವಾದ ದೇವರ ವಾಕ್ಯಾನುಸಾರ ನೀತಿಯಿಂದ ಹುಟ್ಟುವಂತೆ ಅನುಗ್ರಹಿಸಿರಿ. ದೇವರೇ, ನಿಮ್ಮ ಚಿತ್ತವನ್ನು ನೆರವೇರಿಸುವವರೇ, ಪರಲೋಕದಲ್ಲಿ ಸೇರುವರು ಎನ್ನುವ ರಕ್ಷಣೆಯೊಂದಿಗೆ ನಮ್ಮೆಲ್ಲರನ್ನು ನಿಮ್ಮ ಚಿತ್ತದ ವಾಕ್ಯದಿಂದ ಹುಟ್ಟಿಸಬೇಕೆಂದು, ರಕ್ಷಿಸಬೇಕೆಂದು, ಹೀಗೆ ಈ ವಾಕ್ಯ ಭಾಗದಲ್ಲಿ ಬಂದಿರುವ ನಿಮ್ಮ ಮಗ ಮಗಳನ್ನು, ದೊಡ್ಡ ಚಿಕ್ಕ ಎಲ್ಲವರನ್ನು ಜ್ಞಾಪಿಸಿಕೊಳ್ಳಬೇಕೆಂದು, ಅವರ ಜೀವಿತದ ಎಲ್ಲ ಭಾಗಗಳನ್ನು ನಿಮ್ಮ ನಾಮದಲ್ಲಿ ತಂದೆ ರಕ್ಷಿಸಬೇಕೆಂದು, ಅಂಧಕಾರದ ಎಲ್ಲ ಒಡೆತನದ ಮೇಲೆ ಮಕ್ಕಳು ಜಯ ಸಾಧಿಸುವಂತೆ, ಪರಿಶುದ್ಧಾತ್ಮ ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ, ದೇವರ ಮಕ್ಕಳ ಪದವಿ ಎನ್ನುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು, ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಹೀಗೆ ಮಾಡಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು, ಬಿಡುಗಡೆಯ ದೇವರಾದ, ಅದ್ಭುತ ಸ್ವರೂಪನಾದ, ಆಲೋಚನಾಕರ್ತನಾದ, ಪರಾಕ್ರಮ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭುವೇ, ಯೇಸು ಕ್ರಿಸ್ತನೇ, ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ರಕ್ಷಕನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಹೌದು, ಈ ಅಂಶಭಾಗವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ. ಹಾಡು ಆರಾಧನೆ, ಆರಾಧನೆ ಆತ್ಮ ಸ್ವರೂಪನೇ. ಈ ಹಾಡನ್ನು ನನ್ನೊಂದಿಗೆ ಬೇಸಿ ಹಾಡಿರಿ ಪ್ರೇರೆ. ಕೇಳಲಿರುವ ವಾಕ್ಯ ಭಾಗ ಅರ್ಥ ಮಾಡಿಕೊಳ್ಳುವಂತೆ ಈ ಹಾಡು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಯೇಸು ಕ್ರಿಸ್ತ ರಕ್ಷಣೆಯ ಮಹಿಮೆಯ ನಾಮದಲ್ಲಿ ಆಮೇನ್. ಹಾಡು. ಆರಾಧನೆ, ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ, ಶಕ್ತಿಯ ಶಿಲುಬೆಯ ದೃಷ್ಟಿಸಿ. ಆರಾಧನೆ, ಆರಾಧನೆ ಆತ್ಮ ಸ್ವರೂಪ ತಂದೆ ದೇವನೇ,
ನಿನ್ನ ಶಿಲುಬೆಯ ದೃಷ್ಟಿಸಿ. ಸುನಾಮದಲ್ಲಿ ಶಾಂತಿಯ ಶಿಲುಬೆಯ ದೃಷ್ಟಿಸಿ. ನಿನ್ನ ಪಾದದಲ್ಲಿ ಮೊಣಕಾಲೂರಿ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ. ತಂದೆ, ನಿನ್ನ ಪಾದದಲ್ಲಿ ಮೊಣಕಾಲೂರಿ ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ. ಆರಾಧನೆ ಆರಾಧನೆ ಆತ್ಮಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ. ಶಕ್ತಿಯ ಶಿಲುಬೆಯ ದೃಷ್ಟಿಸಿ. ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬಲಿ. ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವೂ ನಡೆಸು ಪರಿಶುದ್ಧ ಆತ್ಮನಿಂದ. ಯೇಸುವೆ, ಉದಯ ಕಾಲದಲ್ಲಿ ನಿನಗೆ ಸ್ತೋತ್ರ ಬಲಿ. ಹೋನದ ತಂದೆ ದೇವರೇ, ನೂತನ ಕೃಪೆಯಿಂದ ಹೊಸ ವರಗಳಿಂದ ಈ ದಿನವೂ ನಡೆಸು ಪರಿಶುದ್ಧ ನಿನ್ನ ಆತ್ಮದಿಂದ. ಆರಾಧನೆ ಆರಾಧನೆ ಆತ್ಮಗಳ ತಂದೆಯೇ, ನಿನ್ನ ಶಿಲುಬೆಯ ದೃಷ್ಟಿಸಿ. ನಿನ್ನ ಶಿಲುಬೆಯ ದೃಷ್ಟಿಸಿ. ಬಲಪಡಿಸೇಸು ನನ್ನಾತ್ಮವಾ, ಜೋಲು ಬಿದ್ದು ಕೈಗಳ ನಡುಗುವ ಮೊಣಕಾಲ ಪ್ರತಿ ನಿಮಿಷವೂ ನಿನ್ನನ್ನು ಪ್ರಾರ್ಥಿಸುವ ಆತ್ಮನಿಂದ. ಒಡೆಯನೆ, ಬಲಪಡಿಸು ಏಸಪ್ಪ ನಮ್ಮಾತ್ಮವಾ, ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲನು ಪ್ರತಿ ನಿಮಿಷವೂ ನಿನ್ನನ್ನು ಪ್ರಾರ್ಥಿಸುವ ಪರಿಶುದ್ಧಾತ್ಮನಿಂದ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿನ್ನ ಶಿಲುಬೆಯ ದೃಷ್ಟಿಸಿ. ಶಕ್ತಿಯ ಶಿಲುಬೆಯ ದೃಷ್ಟಿಸಿ. ಕರುಣಿಸು ಯೇಸು ಭಾರತ ದೇಶವ, ಸುರಿಸು ನಿನ್ನ ರಕ್ತವ ಅಗ್ನಿಯಂತ ಆತ್ಮವ, ಎಲ್ಲರೂ ಸ್ತುತಿಸಲಿ ನಿನ್ನಯ ನಾಮವ. ತಂದೆ ಯೇಸುವೆ, ಕರುಣಿಸು ಏಸಪ್ಪ ಭಾರತ ದೇಶವ, ಚಿಮುಕಿಸು ನಿನ್ನ ರಕ್ತವ ಅಗ್ನಿಯಂತೆ ಆತ್ಮವ, ಎಲ್ಲರೂ ಸ್ತುತಿಸಲಿ ನಿನ್ನಯ ನಾಮವ. ಆರಾಧನೆ ಆರಾಧನೆ ಪರಲೋಕ ತಂದೆಯೇ, ನಿನ್ನ ಶಿಲುಬೆಯ ದೃಷ್ಟಿಸಿ. ತ್ಯಾಗದ ಶಿಲುಬೆಯ ದೃಷ್ಟಿಸಿ. Hallelujah. Thank you, Father, Almighty God. Thank you, Holy Son of Jesus Christ, Son of living God. Thank you, Holy Ghost fire, living water flow. Come, Lord, in this place, Father. Welcome this place, Jesus Christ. Welcome this place, Holy Spirit God, with your fire, living water, and talk us, guide us, Lord, lead us, strengthen us, cleanse us, give your mighty presence, and make a new creation. Jesus Christ, mighty name. Give, Lord, your peace, fill your love, hope, show your way. In Jesus Christ mighty name we pray, Father Almighty God.
ಆಮೇನ್ ಆಮೇನ್. ಬನ್ನಿ ಪ್ರೇರೆ, ಯೆಹೋವನಿಂದಲೇ ರಕ್ಷಣೆಯು ಉಂಟಾಗುವುದು. ಹೌದು, ನಾವು ಕೀರ್ತನೆಗಳ ಭಾಗ 3ನೇ ಅಧ್ಯಾಯ 8ನೇ ವಾಕ್ಯ ಭಾಗದಲ್ಲಿ ಓದ್ತೇವೆ ಪ್ರೇರೆ. ಸ್ಲಾಮ್ಸ್ ಚಾಪ್ಟರ್ 3 ವರ್ಸ್ 8th ವರ್ಡ್. ಇಲ್ಲಿ ನೋಡೋದಾದರೆ ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಹೌದು ಪ್ರೇರೆ, ರಕ್ಷಣೆ ಅಂದರೆ ಮರಣದಿಂದ ತಪ್ಪಿಸುವುದು, ದೇವರ ವಶ. ಅನಾರೋಗ್ಯದಿಂದ ತಪ್ಪಿಸುವುದು ದೇವರ ವಶ. ಪಾತಾಳದಿಂದ ರಕ್ಷಿಸುವುದು ದೇವರ ವಶ. ಇಹಲೋಕದಲ್ಲಿ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿನಿಂದ ತಪ್ಪಿಸುವುದು ದೇವರ ರಕ್ಷಣೆ. ಮಧ್ಯಾಹ್ನದಲ್ಲಿ ಪೀಡಿಸುವ ಜಾಡ್ಯದಿಂದ ತಪ್ಪಿಸುವುದು ದೇವರ ರಕ್ಷಣೆ. ಹಾನಿಕರವಾದ ಮಧ್ಯಾಹ್ನದ ಕೇಡಿನಿಂದ ತಪ್ಪಿಸುವುದು, ಹೌದು ಪ್ರೇರೆ, ವ್ಯಾಧಿಯಿಂದ ತಪ್ಪಿಸುವುದು ದೇವರ ರಕ್ಷಣೆ ಕಾರ್ಯ ಪ್ರೇರೆ. ಹೀಗೆ ಚಿಂತೆಯಿಂದ, ಹೌದು ಪ್ರೇರೆ, ಗುರಿಯಿಲ್ಲದ ಜೀವಿತದಿಂದ ತಪ್ಪಿಸುವುದು ರಕ್ಷಣೆ. ಯೆಹೋವನಿಂದಲೇ ರಕ್ಷಣೆ ಉಂಟಾಗುವುದು. ಯೇಸು ಕ್ರಿಸ್ತ ಪ್ರೇರೆ, ತಂದೆಯ ದೇವರ ಹೆಸರು ಯೆಹೋವ. ಯೆಹೋವ ಅಂದರೆ ಇರುವವನಾಗಿ ಇರುವಾತನು ಪ್ರೇರೆ. ಹೌದು, ಮಾತನಾಡೋ ದೇವರು, ದಯೆ, ಕನಿಕರ, ಪೂರ್ಣ ಪ್ರೀತಿ, ದೀರ್ಘ ಶಾಂತಿಯುಳ್ಳ ದೇವರು. ರಕ್ಷಣೆಯು ಆ ಭೂಮಿ ಆಕಾಶ ಉಂಟು ಮಾಡಿದ ದೇವರಿಂದಲೇ ಬರುತ್ತದೆ ಪ್ರೇರೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲಾದ ಯೇಸು ಕ್ರಿಸ್ತ ಎಂಬ ಹೆಸರಿನಿಂದಲೇ ಹೊರತು ಬೇರೆ ಯಾವ ಹೆಸರಿನಿಂದ ರಕ್ಷಣೆ ನಾವು ಆಗುವಂತಿಲ್ಲ. ಕಾರಣ ಆ ಹೆಸರು ಸ್ವರ್ಗದಿಂದ ಕೊಡಲ್ಪಟ್ಟಿದ್ದು. ಆ ಹೆಸರು ದೇವರ ಹೆಸರು, ದೇವಕುಮಾರನಾಗಿ ಬಂದ ಹೆಸರು, ಕತ್ತಲೆಯಲ್ಲಿ ಪ್ರಕಾಶಗೊಂಡ ಹೆಸರು. ಸ್ವರ್ಗ, ಭೂಮಿ, ಪಾತಾಳ ಜೀವರಾಶಿಗಳು ಮೊಣಕಾಲೂರಿ ಮಣಿಯುವ ರಕ್ಷಣೆಯ ಹೆಸರು ಪ್ರೇರೆ ಯೇಸು ಎಂದರೆ. ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ. ರಕ್ಷಣೆಯು ಯೆಹೋವನಿಂದಲೇ. ಅದು ಪ್ರೇರೆ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಯೋಹಾನ ಸುವಾರ್ತೆಯಲ್ಲಿ 17ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 17 ವರ್ಸ್ 1 ಆನ್ವರ್ಡ್ಸ್. ತಂದೆ, ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಿಂದ ಇವರನ್ನು ಕಾಪಾಡುತ್ತಾ ಬಂದೆನು. ಹೌದು ಪ್ರೇರೆ, ಯೇಸು ಹೇಳ್ತಿದ್ದಾನೆ, ದೇವ ತಂದೆಯೇ, ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ರಕ್ಷಿಸುತ್ತಾ ಬಂದೇನೆಂದು. ಹೌದು, ಯೇಸುವಿನ ಹೆಸರು ತಂದೆಯ ಹೆಸರಾಗಿದೆ ಪ್ರೇರೆ. ಅದರಿಂದ ಯೇಸು ಹೇಳ್ತಿದ್ದಾನೆ, ನನ್ನನ್ನು ನೋಡಿದವನು ತಂದೆಯನ್ನೇ ನೋಡಿದ್ದಾನೆ. ನಾನು ತಂದೆಯಲ್ಲಿದ್ದೇನೆ, ತಂದೆ ನನ್ನಲ್ಲಿದ್ದಾನೆ. ನಾನು ಮಾಡುವ ಕಾರ್ಯಗಳನ್ನಾದರೂ ನೋಡಿ ನಂಬಿರಿ. ಹೌದು ಪ್ರೇರೆ, ದೀಕ್ಷಾ ಸ್ನಾನದಲ್ಲಿ, ಯೇಸುವಿನ ದೀಕ್ಷಾ ಸ್ನಾನದಲ್ಲಿ ಕೂಡ ಹೇಳ್ತಾನೆ. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 3ನೇ ಅಧ್ಯಾಯ ಕೊನೆ ಭಾಗದಲ್ಲಿ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 3 ವರ್ಸ್ 16th ಆನ್ವರ್ಡ್ಸ್. ದೇವರಾತ್ಮ ಪಾರಿವಾಳದಂತೆ ಯೇಸುವಿನ ಮೇಲೆ ಇಳಿದು ಬರುತ್ತದೆ. ಯೇಸು ದೀಕ್ಷಾ ಸ್ನಾನ ನೀರಿನಲ್ಲಿ ಮುಳುಗಿ ದಡಕ್ಕೆ ಬರುತ್ತಲೇ ಆಕಾಶ ಒಡೆದು ದೇವರಾತ್ಮ, ಸರ್ವಶಕ್ತನ ಆತ್ಮ, ಆದಿಯಲ್ಲಿ ಜಲರಾಶಿಗಳ ಮೇಲೆ ಚಲಿಸಿದ ಆತ್ಮ, ಮೊದಲನೇ ಪುರುಷನಾದ ದೇವಕುಮಾರನಾದ ಮನುಷ್ಯನಾದ ಆದಾಮನಲ್ಲಿ ಉಸಿರೂದಿದ ಆತ್ಮ. ಅದು ಪ್ರೇರೆ ಭೂಮಿಯ ಮೇಲೆ ಸರ್ವಶಕ್ತಿಯಾದ ಆತನ ಆತ್ಮ, ಸೃಷ್ಟಿಯನ್ನು ಮಾರ್ಗದರ್ಶನ ಚಲಿಸುವಂತೆ ಮಾಡುತ್ತಿರುವ ಪರಿಶುದ್ಧಾತ್ಮ. ಅದು ಪ್ರೇರೆ ಬೆಳಕಾಗಲಿ ಎಂದ ದೇವರ ಆತ್ಮ ಕಾರ್ಯ ಪಾರಿವಾಳ ರೂಪದಲ್ಲಿ ಇಳಿದು ಬಂದ ಪ್ರೇರೆ. ಒಂದು ಫಾರ್ಮ್ ಆಗಿ, ಒಂದು ಶರೀರವಾಗಿ, ಪದಾರ್ಥವಾಗಿ, ಪಕ್ಷಿಯಾಗಿ. ಅದೇ ಪಾರಿವಾಳ ನಿಷ್ಕಪಟತೆಗೆ ಸೂಚನೆಯಾಗಿದೆ ಪ್ರೇರೆ. ಪಾರಿವಾಳ ಪರಿಶುದ್ಧತೆಗೆ ಸೂಚನೆಯಾಗಿದೆ. ಪಾರಿವಾಳ ನಿಸ್ವಾರ್ಥತೆಗೆ ಸೂಚನೆಯಾಗಿದೆ ಪ್ರೇರೆ. ಪಾರಿವಾಳ ಅದು ಕೇಡು ಮಾಡುವುದಿಲ್ಲ. ಹೌದು, ದೇವರಾತ್ಮ ಕೇಡು ಮಾಡುವುದಿಲ್ಲ ಪ್ರೇರೆ. ಕೇಡನ್ನು ತೊಲಗಿಸಲು ಬರುತ್ತಾನೆ. ಯೇಸುವಿನ ಮೇಲೆ ಇಳಿದು ಬಂದ. ಆಗ ತಂದೆಯ ದೇವರ ಆಕಾಶದಿಂದ ಮಾತಾಡ್ತಾನೆ, ಈತ ನನ್ನ ಪ್ರಿಯ ಕುಮಾರನು, ಈತನ ಮಾತಿಗೆ ಕಿವಿಗೊಡಿರಿ. ಈತನಲ್ಲಿ ನನ್ನ ಆತ್ಮ ಇಟ್ಟಿದ್ದೇನೆ. ಈತ ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ಹೌದು ಪ್ರೇರೆ, ಯೇಸುವಿನ ಮಾತು ಕೇಳಬೇಕು ಪ್ರೇರೆ. ಬೇರೆ ಯಾವ ಭಕ್ತೆಯರ ದಾಸಿಯರ ಮಾತಲ್ಲ.
ಹೌದು, ಯೇಸುವಿನೊಂದಿಗೆ ಏನು ತಾನೇ ಸಮ ಮಾಡಬಲ್ಲೆವು? ಸರಿ ಯಾರಿರುವರು ನಮ್ಮ ಪ್ರಿಯವಾದ ಯೇಸುವಿಗೆ, ಸರ್ವವನ್ನು ಅರಿತಂಥ ಸರ್ವಶಕ್ತನಿಗೆ. ಹೌದು ಪ್ರಿಯರೇ, ಹೀಗೆ ನಾವು ನೋಡುತ್ತೇವೆ ಕೀರ್ತನೆಗಳ ಗ್ರಂಥ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಹೌದು, ಯಾವಾಗ ದೇವರೇ ನಮ್ಮ ರಕ್ಷಕನೆಂದು, ಯೇಸುವೆ ಸತ್ಯ ದೇವರು, ಶಾಶ್ವತ ಜೀವ, ನಮ್ಮ ಪಾಪಗಳನ್ನು ಕ್ಷಮಿಸುವಾತನೆಂದು ನಂಬುತ್ತೇವೆ, ಆತನ ಆಶ್ರಯ ಪಡೆಯುತ್ತೇವೆ, ಆತನನ್ನು ಪೂರ್ಣ ಹೃದಯದಿಂದ ಹುಡುಕುತ್ತೇವೆ, ಎಲ್ಲಕ್ಕಿಂತ ಹೆಚ್ಚಾಗಿ ಆತನನ್ನು ಪ್ರೀತಿಸುತ್ತೇವೆ, ಆ ಜ್ಞಾನ ಎಲ್ಲರಲ್ಲಿ ಇರುವುದಿಲ್ಲ ಪ್ರೇರೆ. ಯೇಸುವೆ ಸತ್ಯ ದೇವರೆಂದು ಕಾರಣ ಕಾಣುವ ಚೆಲುವಾದ ವ್ಯಕ್ತಿ, ವಸ್ತು, ಪದಾರ್ಥ, ಲೋಕ ಇರುವಾತನನ್ನು, ಶಾಶ್ವತವಾಗಿ ಇರುವಾತನನ್ನು ಮಂಕಾಗಿ ಕಾಣುವಂತೆ ಮಾಡುತ್ತವೆ. ಹೌದು, ಎಲ್ಲಕ್ಕಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸದೆ ಹೊರತು ದೇವರನ್ನು ಅರಿತುಕೊಳ್ಳಲು, ಪಡೆದುಕೊಳ್ಳಲು, ದರ್ಶಿಸಲು, ಆತನ ಆತ್ಮ ತುಂಬಿಕೊಳ್ಳಲು, ಆತನ ಪ್ರಸನ್ನತೆಯಲ್ಲಿ ಜೀವಿಸಲು, ನಾವು ಆತನಲ್ಲಿ, ಆತನ ವಾಕ್ಯ ನಮ್ಮಲ್ಲಿ ಜೀವಿಸಿ ಪ್ರಾರ್ಥನೆಯಲ್ಲಿ ಬೇಡಿದನ್ನು ಪಡೆದಾಯಿತು ಎಂದು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಕಾರಣ ದೇವರ ಗ್ರಂಥದಲ್ಲಿ ದೇವರ ಆತ್ಮ ಅಡಕವಾಗಿದೆ ಪ್ರೇರೆ, ದೇವರ ಜ್ಞಾನ. ಹೌದು, ನನ್ನ ಮಾತುಗಳು, ನನ್ನ ವಾಕ್ಯಗಳು ಜೀವ ಆತ್ಮವಾಗಿವೆ ಎಂದು ಯೇಸು ಹೇಳುತ್ತಾನೆ. ನನ್ನ ವಾಕ್ಯಗಳು ದೇವರ ಜೀವದಾಯಕ ಆತ್ಮವನ್ನು ತರುತ್ತವೆ. ಹೌದು, ವಾಕ್ಯ ಪ್ರಕಾರ ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಯೇಸು ತಂದೆಯಲ್ಲಿ ಬೇಡುತ್ತಾನೆ, ತಂದೆ, ಇವರು ನೀನೇ ನನ್ನನ್ನು ಕಳಿಸಿಕೊಟ್ಟಿದ್ದೀ ಲೋಕಕ್ಕೆ, ಇವರ ಪಾಪಗಳನ್ನು ಕ್ಷಮಿಸಲು, ಇವರಿಗೋಸ್ಕರ ಮರಣಿಸಲು, ಇವರಿಗೋಸ್ಕರ ಗಾಯಗೊಳ್ಳಲು, ಇವರಿಗೋಸ್ಕರ ಸಾಯಲು, ಮರಣದಿಂದ ಜೀವಕ್ಕೆ ಎದ್ದೇಳಲು ಮತ್ತು ಆ ಮರಣದ ಗೆದ್ದ ಆ ಪರಿಶುದ್ಧಾತ್ಮ ಶಕ್ತಿಯನ್ನು ನಂಬಿದ್ದಾರೆ, ನಾನು ಕಳಿಸಿಕೊಡುತ್ತೇನೆ ಎಂದು ಹೇಳಿದ್ದೇನೆ. ಮತ್ತು ನನ್ನ ಹೆಸರಿನಲ್ಲಿ ನೀನು ವಾಗ್ದಾನ ಮಾಡಿದ್ದಿ, ನನ್ನ ಪ್ರಿಯ ಕುಮಾರನನ್ನು ನಂಬಿದವರಿಗೆ ನನ್ನನ್ನೇ ನಂಬಿದ್ದಂತೆ ಮಗನಲ್ಲಿರುವ ಅದೇ ಪ್ರೀತಿಯಿಂದ ಅವರನ್ನು ತುಂಬಿಸುತ್ತೇನೆ ಎಂದು ಯೇಸು ಪ್ರಾರ್ಥಿಸಿ ತಂದೆಯಿಂದ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತಾನೆ ಪ್ರೇರೆ. ಆ ಸಹಾಯಕ ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ. ಲೋಕ ಅಂದರೆ ಕಣ್ಣಿನ ಆಸೆ ಇರುವವರು, ಇಷ್ಟಪಟ್ಟಿದ್ದನ್ನು ನೋಡುವರು. ಈ ಲೋಕದ ಅಧಿಕಾರಿ ಸೈತಾನ ನೋಡೆಂದವುಗಳನ್ನೆಲ್ಲ ನೋಡುವುದು. ಅದು ಚಲನಚಿತ್ರ ಆಗಿರ್ಬೋದು ಪ್ರೇರೆ, ಕ್ರಿಕೆಟ್ ಆಗಿರ್ಬೋದು, ಆಟಗಳು, ಇತರ ಆಟಗಳು, ಕುಸ್ತಿ ಆಟಗಳಾಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಹೌದು ರೀ, ಹುಡುಗ ಹುಡುಗಿ ಆಗಿರ್ಬೋದು, ಮದುವೆ ಸಮಾರಂಭಗಳು, ನಾಟಕ, ಅಶ್ಲೀಲ ಚಿತ್ರಗಳು, ನೋಡೆಂದವೆಲ್ಲ ನೋಡಿ ಲೋಕ ಬರಮಾಡಿಕೊಳ್ಳುವುದಿಲ್ಲ. ಈ ಆಸೆ ಇರುವವರು ಬರಮಾಡಿಕೊಳ್ಳುವುದಿಲ್ಲ ಪರಿಶುದ್ಧಾತ್ಮನನ್ನು. ಅವರು ಯೇಸುವನ್ನು ಪ್ರೀತಿಸುತ್ತೇನೆ ಎನ್ನಬಹುದು, ಆತನ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಎನ್ನಬಹುದು. ಆದರೆ ಈ ಕಣ್ಣಿನ ಆಶೆಯನ್ನು ಗೆಲ್ಲದಿದ್ದರೆ ಆತನನ್ನು ಹೊಂದಲಾರದು. ಕಾರಣ ಇದು ಸೈತಾನನ ಬಲೆ ಪ್ರೇರೆ. ಎರಡನೇದು ಶರೀರದ ಆಸೆ. ಶರೀರ ಬಯಸಿದ್ದೆಲ್ಲ ತಿನ್ನುವುದು, ಫಾಸ್ಟ್ ಫುಡ್ ಆಗಲಿ, ಮಾಂಸ, ಅತಿಯಾದ ಮಾಂಸ, ಅಥವಾ ಇಷ್ಟಪಟ್ಟು ಇದೇ ತಿನ್ನಬೇಕೆಂದು ಮಾಡಿಕೊಳ್ಳುವುದು. ಹೌದು ಪ್ರೇರೆ, ಯೇಸು ಹೇಳ್ತಿದ್ದಾನೆ, ನೀವು ಅತಿಯಾದ ಭೋಜನದ ಮೊದಲಿನಿಂದ ಮಂದಮತಿಗಳಾಗಬೇಡಿರಿ, ಯಾಕೆಂದರೆ ಆ ದಿನವು ನಿಮ್ಮ ಮೇಲೆ ಉರುಲಿನಂತೆ ಬಂದಿತ್ತು, ಎಚ್ಚರಿಕೆಯಾಗಿರ್ರಿ ಎಂದು ಹೇಳಿದ್ದಾನೆ. ಅದರಿಂದ ಕಣ್ಣಿನ ಆಸೆ ಇರುವವರು, ಶರೀರದ ಇಚ್ಛೆ ಪ್ರಕಾರ ನಡೆಯುವವರು, ತಮ್ಮನ್ನೇ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವವಾಗಿ ಬಲಿಯಾಗಿ ಸಮರ್ಪಿಸದವರು, ಇದುವೇ ನಿಜವಾದ ಆರಾಧನೆ ಎಂದು ತಿಳಿಯದವರು, ಬದುಕುಬಾಳಿನ ಡಂಬ, ಗರ್ವದ ಜೀವಿತ ಜೀವಿಸುತ್ತಿರುವವರು, ನನಗೆ ಗೌರ್ಮೆಂಟ್ ಜಾಬ್ ಇದೆ, ಸೆಂಟ್ರಲ್ ಗೌರ್ಮೆಂಟ್, ಟ್ಯಾಲೆಂಟ್ ಇದೆ, ನಮ್ಮ ಪೂರ್ವಜರ ಆಸ್ತಿಪಾಸ್ತಿ ಇದೆ, ಹೊಲ ಗದ್ದೆ ಇದೆ, ಮನೆ ಇದೆ, ಬಾಡಿಗೆ ಮನೆ, ಬಾಡಿಗೆ ಕೊಡುತ್ತೇವೆ, ಅನೇಕ ಬ್ಯಾಂಕ್ ಬ್ಯಾಲೆನ್ಸ್ ಇದೆ,
ಚರ್ಚಿದೆ, ಒಳ್ಳೆ ಬೋಧಕ ಆಗಿದ್ದೇನೆ, ಅನೇಕ ವಾಕ್ಯ ಹೇಳುತ್ತೇನೆ, ಒಂದು ದಿನ ತಪ್ಪಲಾರ್ದಂಗೆ ಆಚಾರ ಸಂಬಂಧವಾಗಿ. ಇವೆಲ್ಲ ಡಂಬ ಪ್ರೇರೆ. ದೇವರ ವಾಕ್ಯ ದೇವರ ಆತ್ಮನಿಂದ ಹೇಳಬೇಕಾಗಿದೆ. ಯಾಕಂದರೆ ದೇವರ ಗ್ರಂಥ ಮನುಷ್ಯ ಪ್ರೇರಣೆಯಿಂದ ರಚಿತವಾದದ್ದಲ್ಲ. ದೇವಜನರು ದೇವರ ಆತ್ಮನಿಂದ ತುಂಬಿದವರಾಗಿ ದೇವರು ನುಡಿಯುವುದನ್ನೇ ಬರೆಸಿದ ಆ ಡೈರೆಕ್ಟರ್, ಆ ಮಾರ್ಗದರ್ಶಕ ಪರಿಶುದ್ಧಾತ್ಮ ನಿನ್ನೊಳಗೆ ಬಂದರೆ, ಆತನ ಸ್ವರ ನೀನು ಕೇಳಿದರೆ, ಆತನ ಸ್ಪರ್ಶ ನಿನಗಿದ್ರೆ, ಆತ ಯಾವ ವಾಕ್ಯ ಹೇಳಂತಾನ ಅದು ಹೇಳಿದರೆ ಅದು ಸಮಾಜದ ಮೇಲೆ, ಸಭೆಯ ಮೇಲೆ, ವ್ಯಕ್ತಿಯ ಮೇಲೆ, ಹೃದಯದ ಮೇಲೆ, ಮನಸ್ಸು, ಬುದ್ಧಿಶಕ್ತಿಯ ಮೇಲೆ, ಕುಟುಂಬದ ಮೇಲೆ ಪ್ರಭಾವ ಬೀರುತ್ತದೆ ಪ್ರೇರೆ. ಇಲ್ಲದಿದ್ದರೆ ಒಂದು ಪಾಠಶಾಲೆಯಾಗಿ ಮಾರ್ಪಡುತ್ತದೆ. ಇದರಿಂದ ರಕ್ಷಣೆಯು ದೇವರಿಂದಲೇ ಬರುತ್ತದೆ, ಯೆಹೋವನಿಂದಲೇ. ಹೌದು, ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಯಾವಾಗ ರಕ್ಷಣೆ ಆಗುತ್ತದೆ ಪ್ರೇರೆ? ಯೇಸು ನಂಬಿದ ನಂತರ ರಕ್ಷಣೆ ಆಗುತ್ತದೆ. ನಂಬಿಕೆ ಅಂದರೆ ಇಲ್ಲದನ್ನು ಇರುವುದಾಗಿ ಕಾಣುವುದು, ಸತ್ತಿದ್ದು ಬದುಕುತ್ತದೆ. ಅಗೋಚರವಾದವುಗಳಿಂದ ನಿರ್ಮಿತವಾಗಿವೆ ಮತ್ತು ನಾವು ಬೇಡಿದ್ದು ದೊರಕುತ್ತದೆ ಎಂಬ ದೃಢ ನಿಲುವಾಗಿದೆ. ಹೌದು, ಹೀಗೆ ರಕ್ಷಣೆ ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಯಾವಾಗ ರಕ್ಷಣೆ ಆಗುತ್ತದೆ ದೇವರಿಂದ? ದೇವರ ಆಶೀರ್ವಾದ ಆ ಪ್ರಜೆಯ ಮೇಲೆ ಇರ್ತದೆ ಪ್ರೇರೆ. ನಾವು ರಕ್ಷಣೆ ಆಗದಿದ್ದರೆ, ರಕ್ಷಣೆ ಅಂದರೆ ಯಾರಿಗೆ ಕ್ರಿಸ್ತ ಆತ್ಮ ಇಲ್ಲವೋ ಅವರು ಕ್ರಿಸ್ತನವರಲ್ಲ. ಎಲ್ಲಿ ಪವಿತ್ರ ಆತ್ಮ ಇದೆ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ. ಎಲ್ಲಿ ಪವಿತ್ರ ಆತ್ಮ ಇಲ್ಲ ಅಲ್ಲಿ ಬಿಡುಗಡೆ ಇಲ್ಲ ಪ್ರೇರೆ. ಇನ್ನು ಪಾಪದಲ್ಲಿದ್ದೇವೆ, ಇನ್ನು ವಿಗ್ರಹ ಆರಾಧನೆ ಪ್ರಸನ್ನತೆಯಲ್ಲೇ ಇದ್ದೇವೆ, ಸ್ವಾತಂತ್ರ್ಯ ಆಗಿಲ್ಲ, ಇನ್ನು ಬಂಧನಗಳಿವೆ. ಕೋಪ ತಾಪದ ಬಂಧನ, ನಾನು ಎಂಬ ಅಜ್ಞಾನ ಅಹಂಕಾರದ ಬಂಧನ, ಒಣ ಪ್ರೀತಿ. ಹೌದು ಪ್ರೇರೆ. ಹೀಗೆ ರಕ್ಷಣೆ ಯೆಹೋವನಿಂದ, ಯೇಸು ಕ್ರಿಸ್ತನಿಂದ ಉಂಟಾದರೆ ಆ ದೇವರ ಕುಮಾರನ ಆಶೀರ್ವಾದ ಆತನ ಪ್ರಜೆಯಾದ ನಿನ್ನ ಮೇಲೆ ನನ್ನ ಮೇಲೆ ಇರುತ್ತದೆ ಪ್ರೇರೆ. ಆಶೀರ್ವಾದ ಎನ್ನುವುದು ಶುಭಕರವಾಗಿದೆ ಪ್ರೇರೆ. ಹುಲ್ಲಿನ ಮೇಲೆ ಮಂಜು ಬಿದ್ದಂತೆ ಕೈಗೊಳ್ಳುವ ಕಾರ್ಯಗಳು ಸಫಲವಾಗುವುದು ಮತ್ತು ದೇವರ ಸಮೀಪದಲ್ಲಿ ಜೀವಿಸುವುದು ಆಶೀರ್ವಾದ ಎಂದರೆ. ಅದರಲ್ಲಿ ವ್ಯಸನ ಇರುವುದಿಲ್ಲ, ಇರುವುದರಲ್ಲಿ ತೃಪ್ತಿಯಾಗಿರುತ್ತೇವೆ. ಹಣದಾಸೆ ಇರುವುದಿಲ್ಲ, ದೇವರು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ನಂಬುವುದೇ. ನಂಬಿಕೆಯಿಂದಲೇ ಜೀವಿಸುವುದೇ ದೇವರ ನೀತಿವಂತ ಮಗಳಾಗಿ. ಹೌದು ಪ್ರೇರೆ. ಹೀಗೆ ರಕ್ಷಣೆ ಯೆಹೋವನಿಂದಲೇ ಉಂಟಾಗುವುದು. ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ, ನಾವು ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಓದ್ತೇವೆ. ಸ್ಲಾಮ್ಸ್ 37 ವರ್ಸ್ 39th ವರ್ಡ್. ಇಲ್ಲಿ ಓದುವುದಾದರೆ, ನೀತಿವಂತರ ರಕ್ಷಣೆ ಯೆಹೋವನಿಂದಲೇ, ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ. ಪ್ರೇರೆ, ಇಲ್ಲಿ 37ನೇ ಅಧ್ಯಾಯ ಕೀರ್ತನೆ 39ನೇ ವಾಕ್ಯ ಭಾಗದಲ್ಲಿ ಓದ್ತೇವೆ. ಇಲ್ಲಿ ದಾವೀದನ ಕೀರ್ತನೆ. ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕೆಂದು ಬೋಧಿಸುವ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ, ದಾವೀದನ ಕೀರ್ತನೆ. ನೀತಿವಂತರ ರಕ್ಷಣೆ ಯೆಹೋವನಿಂದಲೇ. ದಾವೀದ ಹೇಳ್ತಿದ್ದಾನೆ, ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರ ನಂಬಿಕೆಯಿಂದಲೇ ಇರಬೇಕು. ದುಷ್ಟರು ಕೂಡ ಸಂಪತ್ತು ಇರುತ್ತದೆ, ಆದರೆ ಅದು ದೇವರ ಆಶೀರ್ವಾದ ಎಂದುಕೊಳ್ಳಬಾರದು. ಯಾಕಂದರೆ ಯೇಸು ಕ್ರಿಸ್ತನಿಗೆ ಕೂಡ ಸೈತಾನನು ಬೆಟ್ಟ ಮೇಲೆ ತೆಗೆದುಕೊಂಡೋಗಿ, ನೀನು ನನಗೆ ಅಡ್ಡ ಬೀಳುವುದಾದರೆ ಇದೆಲ್ಲ ಕೊಡಬಲ್ಲೆ ಎಂದು ಲೋಕದ ಐಶ್ವರ್ಯ, ವ್ಯಾಮೋಹ, ಅಧಿಕಾರ, ಸುಖ ಭೋಗ ತೋರಿಸುತ್ತಾನೆ ಪ್ರೇರೆ. ಆದರೆ ಯೇಸು ಸೈತಾನನಿಗೆ ಹೇಳ್ತಾನೆ, ಸೈತಾನನೇ, ನಿನ್ನ ತಂದೆಯಾದ ದೇವರನ್ನು ಮಾತ್ರ
ಅಡ್ಡಬಿದ್ದು ಆರಾಧಿಸಬೇಕು ಎಂದು ಬರೆದಿದೆ ಎಂದು ದೇವರ ಗ್ರಂಥದಿಂದ ಆರಿಸಿ ಹೇಳುತ್ತಾನೆ ಪ್ರೇರೆ. ದೇವರ ವಾಕ್ಯ ಭಾಗದಿಂದ ಸೈತಾನನ್ನು ಸೋಲಿಸುತ್ತಾನೆ. ಹೌದು, ಇವತ್ತಿಗೂ ಕೂಡ ನಿನಗೆ ನನಗೆ ಸೈತಾನನ್ನು ಸೋಲಿಸಬೇಕಾದ್ರೆ ದೇವರ ಬಾಯಿಂದ ಹೊರಟ ಮಾತುಗಳು, ದೇವರ ಸೇವಕರ ಮುಖಾಂತರ ದೇವರು ಮಾತಾಡಿದ ಮಾತುಗಳು, ದೇವರ ಗ್ರಂಥದಲ್ಲಿ ಲಿಖಿತವಾಗಿ ಮುದ್ರಿಸಲ್ಪಟ್ಟ ಪರಿಶುದ್ಧಾತ್ಮನ ಪ್ರಭೆಯಾಗಿರುವ, ಶಕ್ತಿಯಾಗಿರುವ, ಖಡ್ಗವಾಗಿರುವ, ದೇವರ ಖಡ್ಗವಾಗಿರುವ ದೇವರ ವಾಕ್ಯ. ಹೌದು ಪ್ರೇರೆ, ದೇವರ ಮಾತುಗಳಿಗಷ್ಟೇ ಸೈತಾನ್ ಭಯಪಡುತ್ತಾನೆ. ದೇವರ ಮಾತುಗಳಲ್ಲಿ ದೇವರ ಆತ್ಮ ಇದೆ. ಹೌದು ಪ್ರೇರೆ, ದೇವರು ಆತ್ಮಸ್ವರೂಪನು. ಆತ್ಮಸ್ವರೂಪನಾದ ದೇವರು ಮಾಂಸಾಕಾರದಲ್ಲಿ ಬಂದನು, ಮಾತನಾಡುವ ಆತನಾದ ನಮ್ಮ ಮಧ್ಯದಲ್ಲಿ. ಮಹಿಮೆ ಮಾಂಸ ಆಗಿ ಮನುಷ್ಯ ಆಗಿ ಬಂತು ಪ್ರೇರೆ. ಕಾರಣ, ಆತನು ತನ್ನ ಮಹಿಮೆಗೆ ನಮ್ಮನ್ನು ಸೇರಿಸಲೆಂದೇ ನಮ್ಮಂತೆ ಆದನು. ನಮ್ಮನ್ನು ಶಾಶ್ವತ ಜೀವಿಗಳಾಗಿ ಮಾಡಲೆಂದೇ ನಮ್ಮ ಮರಣ ತೆಗೆದುಕೊಳ್ಳಲು ಬಂದನು. ನಮ್ಮ ನರಕ, ನಮ್ಮ ಶಿಕ್ಷೆ ತೆಗೆದುಕೊಂಡು ತನ್ನ ಉನ್ನತ ಸಿಂಹಾಸನ, ತನ್ನ ಉನ್ನತ ಲೋಕ, ಜೀವವೃಕ್ಷ, ಬಂಗಾರದ ಬೀದಿ, ಜೀವಜಲ, ಮರೆಯಾದ ಮನ್ನ ನೀಡಲೆಂದೇ ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದ ತನ್ನನ್ನು ಒಲಿದವರಿಗೆ ಸಿದ್ಧ ಮಾಡಿಟ್ಟಿದ್ದೇನೆ ಎಂದು ತಿಳಿಸಲೆಂದೇ ದೇವರು ಈ ಲೋಕದ ಮೇಲೆ ಎಷ್ಟೋ ಹೆಚ್ಚಾಗಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ ಪ್ರೇರೆ. ಆತನಲ್ಲಿ ವಿಶ್ವಾಸಿಡುವ ಯಾರೊಬ್ಬರು ನಾಶವಾಗದೆ, ಅಂದರೆ ಸೈತಾನ ಹಾಕಿದ ಹುಚ್ಚು ಬಲೆಯಾದ ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ ಇವೆಲ್ಲ ತಂದೆಯಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿವೆ ಪ್ರೇರೆ. ಲೋಕದಲ್ಲಿ ದುರಾತ್ಮನಿದ್ದಾನೆ, ಸೈತಾನ, ಘಟಸರ್ಪ, ಸಮಸ್ತ ಲೋಕವನ್ನು ಮೋಸಗೊಳಿಸುವ ಸರ್ಪ, ಕೊಲೆಗಾರ, ಸುಳ್ಳುಗಾರ, ಸುಳ್ಳಿಗೆ ಮೂಲ ಪುರುಷ, ದುಷ್ಟಶಕ್ತಿ ಇದ್ದಾನೆ ಪ್ರೇರೆ. ಆತ್ಮಿಕ ವಲಯದಲ್ಲಿ ಕಾರ್ಯ ಮಾಡುತ್ತಿದ್ದಾನೆ. ಈ ಲೋಕ ಹಗಲು ರಾತ್ರಿ, ಗಾಳಿ ಮಳೆ, ಸೂರ್ಯ ಚಂದ್ರ, ದಿನ ಸಂವತ್ಸರ, ವಾರ ತಿಂಗಳು ವರ್ಷ ಹೇಗೆ ಚಲಿಸುತ್ತಿರುವ ಈ ಲೋಕದ ಹಿಂದೆ ದೇರ್ ಇಸ್ ವರ್ಕ್ ಬಿಹೈಂಡ್ ಇನ್ ದಿಸ್ ಯೂನಿವರ್ಸ್, ಗ್ರೇಟ್ ಪವರ್ ಆಫ್ ಗಾಡ್. ಆ್ಯಸ್ ಇಟ್ ಈಸ್ ಸೇಮ್ ಅದರ್ ಪವರ್ ವರ್ಕ್ ಲಾರ್ಡ್, ವರ್ಕ್ ಮೈ ಡಿಯರ್, ದಟ್ ಪವರ್ ಇಸ್ ಡಿಮನ್ಸ್. ಆದರೆ ದೇವರು ಹೇಗೆ ಈ ಲೋಕದ ಹಿಂದೆ ಅಗೋಚರ ಆತ್ಮೀಯ ವಲಯದಲ್ಲಿ ಕೆಲಸ ಮಾಡುತ್ತಿದ್ದನು, ಸ್ಪಿರಿಚುವಲ್ ರಿಲ್ಮ್ ವರ್ಲ್ಡ್ನಲ್ಲಿ ಕಾಪಾಡುತ್ತಿದ್ದನು, ಇಡೀ ಜಗತ್ತನ್ನು 100ಕ್ಕೆ 100ರಷ್ಟು ನಡೆಸುತ್ತಿದ್ದನು. ಪಿಶಾಚಿ ಕೂಡ ದೇವರ ಕಾರ್ಯವನ್ನು ತಡೆಗಟ್ಟಲು, ಆತನ ಸೃಷ್ಟಿಯನ್ನು ಹಾಳು ಮಾಡಲು, ಕೆಡಿಸಲು ಕೆಲಸ ಮಾಡುತ್ತಿದ್ದಾನೆ ಪ್ರೇರೆ. ಹೌದು, ಆದ್ದರಿಂದ ಸೈತಾನನು ರಾತ್ರಿಗೆ ನಾಯಕನಾಗಿದ್ದಾನೆ ಪ್ರೇರೆ. ದೇವರು ರಾತ್ರಿ ಹಗಲು ಎರಡಕ್ಕೂ ನಾಯಕನಾಗಿದ್ದಾನೆ. ಆದ್ದರಿಂದ ನಾವು ರಾತ್ರಿಯಲ್ಲೂ ಕೂಡ ಹಗಲಲ್ಲೂ ಕೂಡ ರಾತ್ರಿಯಲ್ಲಿ ಕಾರ್ಯ ಮಾಡುವ ದುಷ್ಟನಿಗೆ ಅಥವಾ ಅನೇಕ ರೀತಿಯಲ್ಲಿ ಹಗಲು ಕೂಡ ಕಾರ್ಯ ಮಾಡುವ ದುಷ್ಟನಿಗೆ ಗೆಲ್ಲಬೇಕಾದರೆ ಈ ಲೋಕವನ್ನು ಗೆದ್ದ, ಶರೀರ ಆಶೆಗಳನ್ನು ಗೆದ್ದ, ಸೈತಾನನು ಶಿಲುಬೆಯಲ್ಲಿ ಸೋಲಿಸಿದ, ಸತ್ತು 3ನೇ ದಿನ ಪುನರುತ್ಥಾನಾಗಿ ಮರಣವನ್ನು ಸೋಲಿಸಿದ ಯೇಸುವಲ್ಲಿ ವಿಶ್ವಾಸ ಇಡಬೇಕಾಗಿದೆ ಪ್ರೇರೆ. ಆತನಲ್ಲಿ ವಿಶ್ವಾಸ ಇಡುವನು ಶರೀರವನ್ನು, ಸೈತಾನವನ್ನು ಗೆಲ್ಲುತ್ತಾನೆ, ಆತನ ಕಾರ್ಯಗಳನ್ನು ಗೆಲ್ಲುತ್ತಾನೆ ಮತ್ತು ಸತ್ತರೂ ಬದುಕುತ್ತಾನೆ. ಬದುಕುತ್ತಾ ನಂಬಿದರೆ ಎಂದಿಗೂ ಸಾಯುವುದಿಲ್ಲ ಪ್ರೇರೆ. ಹೌದು, ಇಲ್ಲಿ ಹೇಳ್ತಿದ್ದಾನೆ ದಾವಿದ, ನೀತಿವಂತರ ರಕ್ಷಣೆ ಯೆಹೋವನಿಂದಲೇ, ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ. ನೀತಿವಂತರಿಗೆ ರಕ್ಷಣೆ ಯಾರು ಪ್ರೇರೆ? ಯೆಹೋವನೇ, ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನನ್ನು ವಿಶ್ವಾಸಿಸಿದರೆ ಆತನು ನನಗಾಗಿ ರಕ್ತ ಸುರಿಸಿದ್ದಾನೆ, ಗಾಯಗೊಂಡಿದ್ದಾನೆಂದರೆ ಆತನ ಗಾಯದಲ್ಲಿ ಗುಣವಾಗುತ್ತದೆ ಪ್ರೇರೆ. ನಮಗೆ ಆತನ ರಕ್ತದಲ್ಲಿ ಬಿಡುಗಡೆಯಾಗುತ್ತದೆ ಪಾಪದ ಶಾಪದ ಜೀವಿತದಿಂದ. ಹೌದು ಪ್ರೇರೆ, ಸೈತಾನ ಪ್ರಭಾವದಿಂದ ಬಿಡುಗಡೆಯಾಗುತ್ತೇವೆ. ಭಾರವಾದ ಪೂರ್ವಜರಿಂದ ಬಂದ ನಿರರ್ಥಕ ನಡವಳಿಕೆ ಜೀವನದಿಂದ ಬಿಡುಗಡೆಯಾಗುತ್ತೇವೆ. ಭಾರವಾದ ಪೂರ್ವಜರಿಂದ ಬಂದ ನಿರ್ಜೀವ ಕ್ರಿಯೆಗಳಿಂದ ಬಿಡುಗಡೆಯಾಗುತ್ತೇವೆ.
ಆ ಭಾರವಾದ ಜೀವಿತವಾದ ಪೂರ್ವಜರಿಂದ ಬಂದ ವಿಗ್ರಹ ಆರಾಧನೆ, ಮೂಢನಂಬಿಕೆ ಎಂಬ ಜೀವಿತದಿಂದ ಬಿಡುಗಡೆಯಾಗುತ್ತೇವೆ. ಯಾವಾಗ ಯೇಸು ದೇವರ ಕುಮಾರ, ದೇವರ ಕುರಿಮರಿಯಾಗಿ ನನ್ನ ಸ್ಥಾನದಲ್ಲಿ ಬಲಿಯಾಗಿದ್ದಾನೆ. ಪಾಪ ಕೊಡುವ ಸಂಬಳ ಮರಣ. ನಾನು ಆತನಲ್ಲಿ ನಮ್ಮ ಪಾಪಗಳನ್ನು ಹೇಳಿಕೊಂಡಾಗ ಆತನ ಮೇಲೆ ನನ್ನ ಪಾಪ ಒಯ್ದವು. ನನ್ನ ಪಾಪ ಆತನನ್ನು ಗಾಯಗೊಳಿಸಿತು, ಆತನನ್ನು ಪೀಡಿಸಿತು, ಆತನನ್ನು ಶಿಲ್ಬೆಗೆ ಹೊಡೆಯಿತು, ಆತನನ್ನು ಸಾಯಿಸ್ತು, ಆತನನ್ನು ಸಮಾಧಿ ಮಾಡಿತು. ಆದರೂ ಆತನಲ್ಲಿ ಪಾಪ ಇದ್ದಿಲ್ಲ. ಆದ್ದರಿಂದ ಆತನು ದೇವರೆಬ್ಬಿಸಿದನು ಅಥವಾ ಯೇಸು ಎದ್ದನು. ಯೇಸು ಹೇಳ್ತಿದ್ದಾನೆ, ಪ್ರೇರೆ, ಯಾರು ನನ್ನ ಪ್ರಾಣವನ್ನು ನನ್ನಿಂದ ಕಸಿದುಕೊಳ್ಳಲಾಗುವುದಿಲ್ಲ, ನಾನೇ ಅದನ್ನು ಕೊಡುತ್ತೇನೆ, ಪುನಃ ಅದನ್ನು ಪಡೆದುಕೊಳ್ಳುತ್ತೇನೆ ಅಂತ ಅಧಿಕಾರ ತಂದೆಯಿಂದ ನಾನು ಹೊಂದಿದ್ದೇನೆ. ಹೌದು ಪ್ರೇರೆ, ಯೇಸುವನ್ನು ನನಗಾಗಿ ಆತನ ರಕ್ತ ಸುರಿಸಿದ, ಗಾಯಗೊಂಡ, ಮರಣಿಸಿದ, ತಿರುಗಿ ಎದ್ದ, ನನ್ನನ್ನು ದೇವರ ಬಳಿಗೆ ಸೇರಿಸಲು ದೇವರ ಲೋಕದಿಂದ ಇಳಿದು ಬಂದಾದನೊಬ್ಬನೇ ದೇವರ ಲೋಕಕ್ಕೆ ಏರಿ ಹೋಗಿದ್ದಾನೆ. ಹೌದು ಪ್ರೇರೆ, ಆ ದಾರಿ ಮಾಡಿ ಕೊಟ್ಟ ಪ್ರೇರೆ, ನಾನೇ ಮಾರ್ಗ ಎಂದು ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲು ಹೋಗುತ್ತಿದ್ದೇನೆ. ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ನಂತರ ತಂದೆಯ ಮನೆಯಲ್ಲಿ, ದೇವರ ಮನೆಯಲ್ಲಿ, ಸ್ವರ್ಗದಲ್ಲಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಾನೆ. ಹೌದು ಪ್ರೇರೆ, ನಾನಿದ್ದಲ್ಲಿ ನೀವಿರಬೇಕು. ದೇವರು ಈ ಲೋಕ ಉಂಟಾಗುವುದಕ್ಕೆ ಮೊದಲೇ ನನಗೆ ಕೊಟ್ಟ ಮಹಿಮೆಯನ್ನು, ದೊಡ್ಡ ಸ್ಥಾನವನ್ನು ನೀವು ನೋಡಬೇಕು. ನಾನು ತಂದೆ ಒಂದೇ ಆಗಿದ್ದೇವೆ. ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ, ನಾನು ನನ್ನ ತಂದೆಯಲ್ಲಿರುವುದನ್ನು ಆ ದಿನ ನೋಡುತ್ತೀರಿ. ಪ್ರಶ್ನೆ ಮಾಡುವುದಿಲ್ಲ ಆ ದಿನ. ಅದು ಪ್ರೇರೆ, ಹೀಗೆ ರಕ್ಷಣೆ ಯೇಸುವಿನಿಂದ ಉಂಟಾಗುತ್ತದೆ ಪ್ರೇರೆ. ಆತನ ರಕ್ಷಣೆ ನಮಗುಂಟಾದರೆ ಆಶೀರ್ವಾದ ನಮ್ಮ ಮೇಲಿರುತ್ತದೆ. ದೇವರಿಗೆ ಪ್ರಶ್ನೆ ಮಾಡುವುದಿಲ್ಲ. ನಾವು ಪ್ರಶ್ನೆ ಮಾಡುತ್ತಿದ್ದೇವೆ ಅಂದರೆ ನಾವಿನ್ನು ಸರಿಯಾಗಿ ರಕ್ಷಣೆ ಆಗಿಲ್ಲ ಪ್ರೇರೆ. ನಿಜವಾದ ರಕ್ಷಣೆ ಆಗಿಲ್ಲ, ನೆಗೆಟಿವ್ ಆಗಿದೆ. ದೂರದ ಗಾಳಿ ಬೀಸಿದೆ. ಹೌದು ಪ್ರೇರೆ, ನಿಜವಾದ ರಕ್ಷಣೆ ಆಶೀರ್ವಾದವನ್ನು ತರುತ್ತದೆ. ದೇವರ ಆನಂದದಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತದೆ. ಪ್ರಶ್ನೆ ಮಾಡುವುದಿಲ್ಲ. ಹೌದು, ಹೀಗೆ ರಕ್ಷಣೆಯು ಯೆಹೋವನಿಂದಲೇ. ನೀತಿವಂತರ ರಕ್ಷಣೆ ಯೆಹೋವನಿಂದ ಅಂತ ಪ್ರೇರೆ. ಯೇಸುವನ್ನು ವಿಶ್ವಾಸಿಸಿದಾಗ ಆತನ ರಕ್ತ ನನಗಾಗಿ ಸುರಿಸಲ್ಪಟ್ಟಿದೆ. ಆತನ ರಕ್ತ ನಮ್ಮನ್ನು ದೇವರೊಂದಿಗೆ ಸಮಾಧಾನ ಮಾಡಿದೆ. ಶತ್ರುಗಳಾಗಿದ್ದೆವು ನಾವು ದೇವರಿಗೆ. ಯಾಕಂದರೆ ದೇವರು ಒಳ್ಳೆಯಾತನು, ನಮ್ಮ ಕ್ರಿಯೆಗಳು ಕೆಟ್ಟವು. ಅದರಿಂದ ಇಬ್ಬರ ಮಧ್ಯೆ ಬಂದು ನಮ್ಮ ಪಾಪಗಳ ನಿಮಿತ್ತ ರಕ್ತ ಸುರಿಸಿ ಪ್ರಾಣ ಕೊಟ್ಟು ದೇವರಿಗೆ ಸಮಾಧಾನ ಮಾಡಿದ್ದಾನೆ ಎಂದು ಆತನ ರಕ್ತದಿಂದ ದೇವರಿಗೆ ಕೊಂಡುಕೊಂಡಿದ್ದಾನೆ. ನಮ್ಮನ್ನು ತೊಳೆದಿದ್ದಾನೆ ಆತನ ರಕ್ತದಿಂದ. ಪಾಪವಿಲ್ಲದ ರಕ್ತ, ದೇವರ ರಕ್ತ, ದೇವಕುಮಾರನ ರಕ್ತ, ಪರಿಶುದ್ಧವಾದ ರಕ್ತ, ನಿರ್ದೋಷವಾದ ರಕ್ತ, ನಿಷ್ಕಳಂಕವಾದ ರಕ್ತ, ಅಮೋಘವಾಗಿ ದೇವರಲ್ಲಿ ಮೊರೆ ಇಡುವ ರಕ್ತ. ತಂದೆ, ಇವರು ಏನು ಮಾಡಿದ್ದಾರೆ, ಇವರು ಅರಿಯರು, ಇವರನ್ನು ಕ್ಷಮಿಸಿರಿ ಎನ್ನುವ ರಕ್ತ. ವಿಶ್ವಾಸದಾಗ ನೀತಿವಂತರಾಗುತ್ತೇವೆ ಪ್ರೇರೆ. ನೀತಿವಂತರ ರಕ್ಷಣೆ ದೇವರಿಂದಲೇ. ನಾವು ಪ್ರೇಯಸ್ಸನ್ನು ವಿಶ್ವಾಸದಾಗ ನೀತಿವಂತರಾಗುತ್ತೇವೆ. ಮತ್ತೆ ನಾವು ಪಾಪಿಗಳಲ್ಲ ಪ್ರೇರೆ. ನೀತಿ ಅಂದರೆ ದೇವರ ಮಾತಿಗೆ ವಿಧೇಯರಾಗುವುದು. ಮತ್ತು ಪಾಪಿಗಳಲ್ಲ ಪ್ರೇರೆ. ನಾವು ಪರಿಶುದ್ಧತೆಯಲ್ಲಿ ಪ್ರಯಾಣ ಮಾಡುವವರು. ಪಾಪಿಗಳಾದ ನಮಗಾಗಿ ಪ್ರಾರ್ಥಿಸಿ ಎನ್ನಬೇಕಾಗಿಲ್ಲ ನಾವು. ಹೌದು, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ದುಷ್ಟನು ಇನ್ನೂ ದುಷ್ಟನಾಗಲಿ, ಪಾಪಿಷ್ಟನು ಇನ್ನೂ ಪಾಪದಲ್ಲಿರಲಿ. ಪ್ರೇರೆ, ಇದರಿಂದ ಪಾಪಿಯಾದ ನನಗಾಗಿ ಪ್ರಾರ್ಥಿಸಿ ಅಂದಾಗ ನಾವು ಇನ್ನೂ ಪಾಪನೇ ಮಾಡ್ತೀವಿ ಪ್ರೇರೆ. ಯೇಸು ನನ್ನನ್ನು ತನ್ನ ರಕ್ತದಲ್ಲಿ ತೊಳೆದಿದ್ದಾನೆ. ನೀತಿವಂತನಾಗಿದ್ದೇನೆ, ಪರಿಶುದ್ಧನಾಗಿದ್ದೇನೆ, ದೇವರಿಂದ ಹುಟ್ಟಿದ್ದೇನೆ. ದೇವರಿಂದ ಹುಟ್ಟಿದವನು ಪಾಪಜೀವಿಯಾಗಿರುವುದಿಲ್ಲ. ಕಾರಣ ದೇವರ ವಾಕ್ಯ ಎಂಬ ಬೀಜ ಆದಾತ ಯೇಸು ಕ್ರಿಸ್ತನು ನನ್ನಲ್ಲಿದ್ದಾನೆ. ದುಷ್ಟನು ನನ್ನನ್ನು ಹಿಡಿಯುವುದಿಲ್ಲ. ಹೌದು ಪ್ರೇರೆ, ದೇವರ ವಾಕ್ಯವನ್ನು ದುಷ್ಟನು ಸೈತಾನ ಗೆಲ್ಲಲಾಗುವುದಿಲ್ಲ. ಏಕೆಂದರೆ ದೇವರ ವಾಕ್ಯವಾದ ಯೇಸು ಲೋಕವನ್ನು ಜಯಿಸಿದ್ದಾನೆ, ಶರೀರ ಕಾರ್ಯಗಳನ್ನು ಜಯಿಸಿದ್ದಾನೆ, ಸೈತಾನನ್ನು ಜಯಿಸಿದ್ದಾನೆ, ಶಿಲುಬೆಯಲ್ಲಿ ಮರಣವನ್ನು ಜಯಿಸಿದ್ದಾನೆ. 3ನೇ ದಿನ ಎದ್ದು ಸಮಾಧಿಯನ್ನು ಎದ್ದು ಮೃತ್ಯುಂಜಯನಾಗಿದ್ದಾನೆ. ಎಲ್ಲ ವಿಷಯದ ಮರಣವೇ ನಿನ್ನ ವಿಷಯಕೊಂಡು ಎಲ್ಲಿ? ನಿನ್ನ ವಿಷಯಕೊಂಡು ಪಾಪವೇ. ಪಾಪಕ್ಕೆ ಶಕ್ತಿ ಆಧಾರ. ರಿಲಿಜಿಯಸ್
ಪ್ರೇಯರ್, ಆಚಾರ ಸಂಬಂಧವಾದ ಜೀವಿತ, ವಿಗ್ರಹ ಆರಾಧನೆ, ಚಿತ್ರಗಳಲ್ಲಿ ವಿಶ್ವಾಸ ಇಡುವುದು, ನೋಡಿ ನಂಬುವುದು. ಹೌದು ಪ್ರೇಯರ್. ಆದರೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಇತ್ತೀಚೆಗೆ ದೇವರ ರಾಜ್ಯ ಸಾರಲ್ಪಡುತ್ತಿದೆ. ಪ್ರತಿಯೊಬ್ಬರು ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ತಿರುಗಿರಿ ಎಂದು ಯೇಸು ಸುವಾರ್ತೆ ಸಾರಲಾರಂಭಿಸಿದ ಪ್ರೇಯರ್. ಇತ್ತೀಚೆಗೆ ದೇವರ ರಾಜ್ಯ ಸಾರಲ್ಪಟ್ಟಿತಂತೆ. ಯಾವಾಗ? ದೀಕ್ಷಾಸ್ನಾನ ಆದ ನಂತರ ಯೇಸುವಿಂದು. ದೀಕ್ಷಾಸ್ನಾನ ಆ ಕಡೆ, ದೇವರ ರಾಜ್ಯ ಅಲ್ಲ. ಅದು ಇನ್ಫಾರ್ಮೇಷನ್ ಪ್ರೇಯರ್ ಅಷ್ಟೇ. ದೇವರ ರಾಜ್ಯ ಯೇಸು ದೀಕ್ಷಾಸ್ನಾನ ಆದ ನಂತರ 40 ದಿವಸ ಪರಿಶುದ್ಧಾತ್ಮ ದೇವರು ಯೇಸುವನ್ನು ಸೈತಾನ್ನಿಂದ ಪರೀಕ್ಷೆಯ ಒಳಗಾಗಿಸಿದ, ಶೋಧಿಸಲ್ಪಡುವುದಕ್ಕೆ. ಯೇಸು ಸೈತಾನ್ನಿಂದ ಉಂಟಾದ ಹಸಿವೆ ಎಂಬ ಪರೀಕ್ಷೆಯಲ್ಲಿ, ಲೋಕ ಆಕರ್ಷಣೆ ಎಂಬ ಪರೀಕ್ಷೆಯಲ್ಲಿ, ಆತ್ಮಹತ್ಯೆ ಅಥವಾ ಇನ್ನಿತರ ಪರೀಕ್ಷೆಯಲ್ಲಿ ಗೆದ್ದ ಪ್ರೇರೆ. ವಾಕ್ಯದಿಂದ, ಲೇಖನಗಳಿಂದ ಗೆದ್ದ, ದೇವರ ಮಾತುಗಳಿಂದ. ಸ್ವಲ್ಪ ಕಾಲ ಸೈತಾನನು ಯೇಸುವನ್ನು ಬಿಟ್ಟು ಹೋದ. ದೇವದೂತರು ಬಂದು ಯೇಸುವಿಗೆ ಉಪಚಾರ ಮಾಡಿದರು. 40 ದಿವಸ ಹಗಲು ರಾತ್ರಿ ನೀರು ಊಟ ಇಲ್ಲದೆ ಅರಣ್ಯದಲ್ಲಿ ದೇವರೊಂದಿಗೆ ಸಮಯ ಕಳೆಯಲು, ಸೈತಾನನಿಂದ ಶೋಧಿಸಲ್ಪಡಲು ಪರಿಶುದ್ಧಾತ್ಮ ನಡೆಸಿದ ಪ್ರೇರೆ. ಹೌದು, ಪರಿಶುದ್ಧಾತ್ಮ ಬಂದ ನಂತರವೇ ನಾವು ಉಪವಾಸ ತೀವ್ರವಾಗಿ ಮಾಡಲು ಸಾಮರ್ಥ್ಯ ಸಿಗುತ್ತದೆ. ಸೈತಾನನ್ನು ಭೇಟಿಯಾಗಿ ಶೋಧಿಸುತ್ತಾನೆ. ನಾವು ದೇವರ ವಾಕ್ಯದಿಂದ ಯೇಸು ನಾಮದಲ್ಲಿ ಗೆಲ್ಲುತ್ತೇವೆ. ಕಾರಣ ದೇವರ ವಾಕ್ಯ ದೇವರ ಆತ್ಮನ ಕೈಯಲ್ಲಿ ಬಲವಾದ ಆಯುಧ. ಮನುಷ್ಯರ ಕೈಯಲ್ಲಿ ಬಲವಾದ ಆಯುಧ ಅಲ್ಲ ಪ್ರೇರೆ. ಸ್ವಲ್ಪ ಕಾರ್ಯ ಮಾಡ್ಬೋದು, ನಿನ್ನನ್ನು ನೀನು ರಕ್ಷಿಸಿಕೊಡಲ್ಲ. ಆದರೆ ದೇವರ ಆತ್ಮನ ಕೈಯಲ್ಲಿ ದೇವರ ವಾಕ್ಯದ ಪ್ರಕಾರ ಯೂಸ್ ಮಾಡಿದರೆ ಬಲವಾದ ಆಯುಧ. ದೇವದೂತರು ಕೂಡ ಬಂದು ಉಪಚರಿಸುತ್ತಾರೆ. ಹೌದು, ಹೀಗೆ ಯೇಸು ಕ್ರಿಸ್ತನು ದೇವರು ಅಭಿಷೇಕಿಸಿದ ಸರ್ವ ಅಧಿಪತಿಯಾಗಿದ್ದಾನೆ ಪ್ರೇರೆ. ಭೂಮಿಯಲ್ಲಿ ಸ್ವರ್ಗದಲ್ಲೂ ನನಗೆ ಸರ್ವಾಧಿಕಾರ ಕೊಡಲಾಗಿದೆ ಎಂದಿದ್ದಾನೆ. ಆತನಿಂದ ಮಾತ್ರ ರಕ್ಷಣೆ ಉಂಟಾಗುತ್ತದೆ. ಹೌದು, ರಕ್ಷಣೆ ಅಂದರೆ ಪಾಪದಿಂದ ಬಿಡುಗಡೆಯಾಗುವುದು, ರಹಸ್ಯ ಪಾಪಗಳಿಂದ ಬಿಡುಗಡೆಯಾಗುವುದು, ಚಿಂತೆಗಳಿಂದ ಬಿಡುಗಡೆಯಾಗುವುದು, ಹಳೆಯ ಜೀವಿತದಿಂದ ಬಿಡುಗಡೆಯಾಗುವುದು, ಭಯದಿಂದ ಬಿಡುಗಡೆಯಾಗುವುದು ಪ್ರೇರೆ. ವಿಗ್ರಹ ಆರಾಧನೆ, ಮೂಢನಂಬಿಕೆಯಿಂದ ಬಿಡುಗಡೆಯಾಗುವುದು, ಕೆಟ್ಟ ಅಭ್ಯಾಸಗಳಿಂದ ಬಿಡುಗಡೆಯಾಗುವುದು, ಸೈತಾನ ಹಾಕಿದ ಪ್ರತಿಯೊಂದು ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗುವುದು, ಆಕಾಶದ ಕೆಳಗೆ ಭೂಮಿ ಮೇಲೆ ಕೊಡಲಾದ ಯೇಸು ಕ್ರಿಸ್ತ ಒಬ್ಬಾತನೇ ದೇವರು ಎನ್ನುವುದು ರಕ್ಷಣೆ. ಆತನನ್ನು ಬಿಟ್ಟರೆ ಬೇರೆ ದೇವರು ಇಲ್ಲ. ಎಲ್ಲ ಮನುಷ್ಯ ಕೈ ನಿರ್ಮಿಸಿದ ಬೊಂಬೆಗಳೇ. ಅವುಗಳಿಗೆ ಕಣ್ಣುಂಟು ನೋಡುವುದಿಲ್ಲ, ಕಿವಿಯುಂಟು ಕೇಳುವುದಿಲ್ಲ, ಬಾಯುಂಟು ಮಾತಾಡುವುದಿಲ್ಲ, ಗಂಟಲುಂಟು ಶ್ವಾಸ ಇಲ್ಲ, ಕೈ ಕಾಲುಗಳುಂಟು ನಡೆಯುವುದಿಲ್ಲ, ಮುಟ್ಟುವುದಿಲ್ಲ. ಒಟ್ಟಿನಲ್ಲಿ ಅವುಗಳಲ್ಲಿ ಜೀವವಿಲ್ಲ. ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸೆ ಇಡುವವರು, ವಿಶ್ವಾಸ ಇಡುವವರು ಅವುಗಳಂತಾಗುವರು. ಅವುಗಳನ್ನು ಮಾಡುವವರು ವ್ಯಾಪಾರಕ್ಕಾಗಿ ಮಾಡುತ್ತಾರೆ, ಅವುಗಳ ಅಂತೆ ಆಗುತ್ತಾರಂತ. ಅಂದರೆ ಅವುಗಳನ್ನು ಮಾಡುವವರು ದೇವರೆಂದು ಮಾಡುತ್ತಾರಲ್ಲ, ಆ ದೇವರೆಂದು ವಿಗ್ರಹಗಳಿಗೆ, ಪ್ರತಿಮೆಗಳಿಗೆ ಹೇಳುತ್ತೇವೆ. ಇನ್ನು ಮಾಡಿದವರು ಎಷ್ಟು ದೊಡ್ಡ ದೇವರಾಗಿರ್ಬೋದು. ಈ ಪ್ರತಿಮೆಗಳಿಗೆ ಬಳಿಗೆ ಹೋಗದೆ ಅದನ್ನು ಕೆತ್ತಿದವರ ಅಥವಾ ತಯಾರಿಸಿದವರ ಬಳಿಗೆ ಹೋಗಿ ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ, ದೇವರ ಮಾರ್ಗ ತೋರಿಸ್ರಿ, ದೇವರ ಜ್ಞಾನ ಹೇಳ್ರಿ, ಶಾಂತಿಯ ಮಾತುಗಳು ಹೇಳ್ರಿ, ಸಮಾಧಾನದ ಪರಿಷ್ಕಾರದ ಜೀವಿತ ತೋರಿಸಿರಿ, ನಿತ್ಯ ಜೀವದ ಸ್ವರ್ಗದ ಮೋಕ್ಷದ ಮಾರ್ಗ ತೋರಿಸಿರಿ ಅಂದರೆ ಅವರು ಹೇಳಂಗಿಲ್ಲ. ಅವರು ವ್ಯಾಪಾರ ಮಾಡ್ತಿದ್ದಾರೆ ಅಷ್ಟೇ. ಅಳಿದು ಹೋಗುವ ಪದಾರ್ಥಗಳನ್ನು ಮಾನವ ಜ್ಞಾನದ ಕಲಾಕುಶಲತೆ ಪ್ರವೀಣತೆಯಿಂದ, ಅಳಿದು ಹೋಗುವ ಜ್ಞಾನದಿಂದ ಹೊಟ್ಟೆಪಾಡಿಗಾಗಿ ಅವರು ಚಿತ್ರಗಳು ಮಾಡುತ್ತಿದ್ದಾರೆ ಪ್ರೇರ್. ಆದರೆ ನಮ್ಮ ದೇವರು ಮನುಷ್ಯನು ಕೈಗಳಿಂದ ಉಂಟಾದ ಚಿತ್ರಗಳಲ್ಲಾಗಲಿ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಮಾಡಿದ ಸಮುದ್ರದಲ್ಲಿರುವ ಯಾವ ಜೀವಿಗಳ ಚಿತ್ರಗಳನ್ನು ಮಾಡಬಾರದು, ಅಡ್ಡ ಬೀಳಲು ಬಾರದು. ಕಾರಣ ನಾನು ನಿಮ್ಮ ದೇವರಾದ ಯೆಹೋವನು, ನನಗೆ ಸಲ್ಲತಕ್ಕ ಗೌರವವನ್ನು ವಿಗ್ರಹಗಳ ಗೊಡವೆಗೆ ಸಲ್ಲಿಸೇನು, ಚಿತ್ರಗಳ ಪಾಲಿಗೆ. ಆದರೆ ವಿಗ್ರಹ ಅನೇಕ ರೀತಿಯಲ್ಲಿರ್ತವೆ ಪ್ರೇರೆ. ಅದು ಹಣದಾಸೆ, ಲೋಭಕ್ಕೆ ಸಮಾನವಾದ ವಿಗ್ರಹ ಆರಾಧನೆ. ಹಣದಾಸೆ ಒಂದು ವಿಗ್ರಹ ಅಂತ. ಮತ್ತು ಕಣ್ಣಿಗೆ ಕಾಣುವ
ಸರ್ಪ, ಪಕ್ಷಿ, ಜಂತುಗಳು, ಮನುಷ್ಯರ, ಪುಣ್ಯಾತ್ಮರ ಚಿತ್ರಗಳು, ಪ್ರೇರೆ ಇವೆಲ್ಲ ದೇವರ ಮಹಿಮೆಯನ್ನು ಕದ್ದುಕೊಳ್ಳುವಂಥವು. ದೇವರ ಜ್ಞಾನದ ಕಡೆಗೆ ಹೋಗದಂತೆ, ದೇವರ ಸಂಪೂರ್ಣತೆ ಕಡೆಗೆ ಹೋಗದಂತೆ, ಸಮಗ್ರ ಸತ್ಯಕ್ಕೆ ಹೋಗದಂತೆ ಸ್ಟಾಪ್ ಮಾಡುತ್ತವೆ ಪ್ರೇರೆ. ಮುಂದೆ ಆಗುವ ಸಂಗತಿಗಳನ್ನು ತಿಳಿಯದಂತೆ ಮಾಡುತ್ತವೆ. ಸೃಷ್ಟಿಕರ್ತನೊಬ್ಬಾತನೇ ಸದಾ ಸ್ತುತಿ ಹೊಂದತಕ್ಕಾತನಾಗಿದ್ದಾನೆ. ಆತನನ್ನು ಯಾರಿಗೆ ತಾನೇ ಹೋಲಿಸಬಲ್ಲಿರಿ? ಅದು ಪ್ರೇರೆ ಆತನನ್ನು ಆತನಂತೆ ಅರಿತುಕೊಳ್ಳಬೇಕಾಗಿದೆ. ಆತನು ತನ್ನನ್ನು ಕೂಗಿ ಕರೆಯುವ ಪ್ರತಿಯೊಬ್ಬರಿಗೂ ಸಮೀಪದಲ್ಲಿದ್ದಾನೆ, ನೆರಳಿನಂತೆ. ಹೀಗೆ ಆತನ ಹೆಸರಿನಲ್ಲಿ 2-3 ಎಲ್ಲಿ ಕೂಡಿರುತ್ತಾರೋ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಲು, ವಿಜ್ಞಾಪಿಸಲು, ಭಿನ್ನಾಹಿಸಲು, ಬೇಡಿಕೊಳ್ಳಲು, ಸ್ತುತಿಸಲು, ಕೊಂಡಾಡಲು, ಮಹಿಮೆಪಡಿಸಲು, ಆರಾಧಿಸಲು, ದರ್ಶನ ಪಡೆಯಲು, ಗುಣವಾಗಲು, ಮಾರ್ಗದರ್ಶನ ಪಡೆಯಲು, ಸತ್ಯ ಅರಿತುಕೊಳ್ಳಲು, ಸ್ವತಂತ್ರರಾಗಲು, ಸಮೃದ್ಧಿ ಜೀವ ಧರಿಸಿಕೊಳ್ಳಲು ಎಲ್ಲಿ 2-3 ಸೇರಿರ್ತಾರೋ ದುಷ್ಟನನ್ನು ಓಡಿಸಲು, ದುಷ್ಟನ ಕಾರ್ಯಗಳ ತಂತ್ರಗಳನ್ನು ಕಂಡುಹಿಡಿದು ಬಂಧಿಸಲು, ಶಾಂತಿದಾಯಕನ ದೇವರ ಶಕ್ತಿಯಿಂದ ಕಾಲ ಕೆಳಗಾಗಿ ತುಳಿಯಲು, ದೇವರ ರೂಪದಲ್ಲಿರುವ ಮನುಷ್ಯ ಕುಲವನ್ನು ದೇವರ ಕಡೆಗೆ ತರಲು, ನಿಜವಾದ ದೇವರ ಕಡೆಗೆ ತರಲು ಎಲ್ಲಿ 2-3 ಕೂಡಿರುತ್ತಾ ಅವ್ರ ಮಧ್ಯದಲ್ಲಿ ನಾನಿದ್ದೇನೆ ಎಂದು ಹೇಳಿದ್ದಾನೆ ಪ್ರೇರೆ. ಅಂಥ ಆತ್ಮಸ್ವರೂಪನಾದ ಅಂಥ ಪರಿಶುದ್ಧ ಆತ್ಮನಿಂದ ಹುಟ್ಟಿದ ಯೇಸುವನ್ನು ವಿಶ್ವಾಸಬೇಕಾಗಿದೆ ಪ್ರೇರೆ. ಯೇಸುವಿನಲ್ಲೇ ದೇವರ ಸಂಪೂರ್ಣ ದೈವತ್ವ ಅವತರಿಸಿ ವಾಸ ಮಾಡುತ್ತದೆ. ಆತನ ಮುಖಾಂತರ ಸಮಸ್ತ ಉಂಟಾಯಿತು, ಆತನಿಂದ ನಡೆಯುತ್ತಿದೆ, ಇರುವುದು ಆತನಿಗೋಸ್ಕರ. ಆತನ ನಾಮಕ್ಕೆ ಸ್ತೋತ್ರವಾಗಲು ಪ್ರೇರೆ. ಆತನೇ ಆದಿಸಂಭೂತ ಯೇಸು ಕ್ರಿಸ್ತನು, ಆಗಲೂ ಎಲ್ಲದರಲ್ಲಿ ಅಗ್ರಸ್ಥ, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರ ಪ್ರೇರೆ. ದೇವರೇ ಮಗನಾಗಿ ದೇವರಿಗೆ ಮಕ್ಕಳಾಗುವ ಪದವಿಯನ್ನು ಸಿದ್ಧ ಮಾಡಿದ್ದಾನೆ. ಹೌದು ಪ್ರೇರೆ. ನಾವು ಯಾವುದಾದ್ರೂ ಒಂದು ಕಾರ್ಡ್ ತಯಾರು ಮಾಡಬೇಕಂದ್ರೆ ಪುಸ್ತಕ, ಅದಕ್ಕೆ ಮೊದಲು ಒಂದು ಪುಸ್ತಕ ತಯಾರು ಮಾಡುತ್ತೇವೆ. ಹೌದು, ಅದರಂತೆ ದೇವರೇ ಮನುಷ್ಯನಾಗಿ ಕ್ರಿಸ್ತನಂತೆ ಇರುವ ತನ್ನ ಮಕ್ಕಳು ಬೇಕಾಗಿದೆ, ಮನುಷ್ಯ ಮಕ್ಕಳು. ಅದರಿಂದ ಕ್ರಿಸ್ತನಲ್ಲಿ ವಿಶ್ವಾಸ ಇಡುವವರು ಆತನಂತೆ ತಮ್ಮನ್ನು ತಾವು ಶುದ್ಧವಾಗಿ ಇಟ್ಟುಕೊಳ್ತಾರೆ ಪ್ರೇರೆ. ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯದಲ್ಲಿ, ಹೌದು, ಅನೇಕ ವಿಷಯಗಳಲ್ಲಿ 100ಕ್ಕೆ 100 ಫಲ ಕೊಡಲು ಪ್ರಯತ್ನಿಸುತ್ತಾರೆ. ಅನೇಕ ಸಂದರ್ಭಗಳಲ್ಲಿ 60-30 ಆಗುತ್ತದೆ. ಕಾರಣ ಲೋಕದಲ್ಲಿರುವ ಸೈತಾನನ ಆಕರ್ಷಣೆಗೆ ಬಲಿಯಾಗಿ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜ 60-100ರಷ್ಟು ಫಲ ಕೊಡುತ್ತಾ ಪ್ರೇರೆ. ಒಳ್ಳೆಯ ನೆಲ ಎಂದರೆ ಸಾತ್ವಿಕವಾದ ಹೃದಯ, ದೀನ ಹೃದಯ, ಶುದ್ಧ ಹೃದಯ, ಕರುಣೆಯುಳ್ಳ ಹೃದಯ, ಒಳ್ಳೆಯದು ಮಾಡಿ ದುಃಖ ಪಡುವ ಹೃದಯ. ಹೀಗೆ ಪ್ರೇರೆ ರಕ್ಷಣೆಯ ಯೆಹೋವನಿಂದಲೇ ಉಂಟಾಗುತ್ತದೆ. ನೀತಿವಂತರ ರಕ್ಷಣೆ ಯೆಹೋವನಿಂದಲೇ, ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ. ಯೇಸು ಕ್ರಿಸ್ತನಿಂದ, ತಂದೆಯಾದ ದೇವರಿಂದ ನಿನಗೆ ರಕ್ಷಣೆ ಆದರೆ ಯೇಸು ಕ್ರಿಸ್ತನೇ ನಿನಗೆ ರಕ್ಷಕನೆಂದು ಸ್ವೀಕರಿಸಿದ ಪ್ರೇರೆ ರಕ್ಷಣೆ ಆಗುತ್ತದೆ. ದೇವರಿಂದ ಸ್ವೀಕರಿಸಿದರೆ ಇಕ್ಕಟ್ಟಿನಲ್ಲಿ, ಅಂದರೆ ಈ ಲೋಕದಲ್ಲಿ ಬರುವ ಅನೇಕ ಸಮಸ್ಯೆಗಳಲ್ಲಿ ಸಹಾಯಕನಾಗುತ್ತಾನೆ. ಆತನು ನಿನಗೆ ದುರ್ಗಸ್ಥಾನ ಆಗುತ್ತಾನೆ. ದುರ್ಗಸ್ಥಾನ ಅಂದರೆ ಎತ್ತರದಲ್ಲಿ ನಿನ್ನನ್ನು ಆಶ್ರಯ ನೀಡುತ್ತಾನೆ, ಕಾಪಾಡುತ್ತಾನೆ. ಎತ್ತರ ಸ್ಥಾನದಲ್ಲಿಟ್ಟು ಎಂಥ ಮಹಾಪ್ರವಾಹ, ಎಂಥ ದುಷ್ಟಶಕ್ತಿ, ಕಳ್ಳಕಾಕರು, ಕೇಡು ನಿನ್ನ ಬಳಿ ಸಮೀಪಿಸುವುದಿಲ್ಲ. ದುರ್ಗಸ್ಥಾನ. ಹೌದ್ರೆ 4 ಕಡೆಯಿಂದ ನಿನಗೆ ಕಾವಲಿರುತ್ತದೆ. ಕಾರಣ ದೇವರು ಎಲ್ಲ ಕಡೆ ಇರುವ ಆತನ ಆಶ್ರಯ, ರಕ್ಷಣೆ ನಿನಗಿರುವುದರಿಂದ ಆತನೇ ನಿನ್ನ ದೇವರೆಂದು ನಿನಗಾಗಿ ರಕ್ತ ಸುರಿಸಿ ಶಿಲುಬೆಯಲ್ಲಿ ಸತ್ತು ನಿನ್ನಗಾಗಿ ನಿನ್ನನ್ನು ಕೊಂಡುಕೊಂಡಿದ್ದಾನೆ. ದೇವರಿಗಾಗಿ ದೇವರ ಮಗನಾಗಿ, ರಾಜಯಾಜಕನಾಗಿ, ಪವಿತ್ರ ಪ್ರಜೆಯಾಗಿ, ದೇವರ ಆಸ್ತಿಯಾಗಿ ಕತ್ತಲೆಯಲ್ಲಿಂದ ಕರೆದು ಬೆಳಕಾದ ದೇವರ ಬೆಳಕಿನ ಗುಣಗಳನ್ನು ಸಾರಲು, ಮಹಾಪರಾಕ್ರಮವನ್ನು ಸಾರಲು, ಸಮಾಧಾನದ ವಾಕ್ಯವನ್ನು ಸಾರಲು, ರಕ್ಷಣೆಯ ನೀತಿಯ ಪರಿಶುದ್ಧ ಲೋಕದ ಆಲೋಚನೆ ಕೊಡುವ
ಅದ್ಭುತ ಆಗಿ ಪ್ರತ್ಯಕ್ಷ ಆಗಿದ್ದಾನೆ ದೇವರು ಈ ಲೋಕದಲ್ಲಿ ಮನುಷ್ಯನಾಗೆಂದು. ಮತ್ತು ಆತನ ಉಗಮ ಅದ್ಭುತ ಎಂದು ತಿಳಿಸುತ್ತದೆ ಪ್ರೇರೆ. ಆತನನ್ನು ಯಾರೂ ಸೃಷ್ಟಿಸಿಲ್ಲ, ಆತನು ತಾನಾಗೇ ಇದ್ದಾನೆ, ಇರುತ್ತಾನೆ, ಮುಂದೆ ಇರುತ್ತಾನೆ ಪ್ರೇರೆ. ಅದು ಮನುಷ್ಯ ಯೋಚನೆಗೆ ಅಗೋಚರವಾಗಿದೆ ಪ್ರೇರೆ. ಅಷ್ಟು ದೊಡ್ಡ ದೈವ ಪರಾಕ್ರಮ ದೇವರು ನಮಗಿದ್ದಾನೆ. ಬೆಳಕಾದ ದೇವರು, ಶತ್ರು ಭೀಕರನಾದ ದೇವರು ಪ್ರೇರೆ. ನೀನು ಆತನಿಂದ ರಕ್ಷಣೆ ಆದರೆ, ಯೆಹೋವನಿಂದಲೇ ರಕ್ಷಣೆ ನಿನಗೆ ಉಂಟಾದರೆ, ಆತನ ಆಶೀರ್ವಾದ ನಿನ್ನ ಮೇಲಿದ್ದರೆ ಶತ್ರುವಿಗೆ ನೀನು ಭೀಕರವಾಗಿ ಕಾಣಿಸುತ್ತಿ. ಕಾರಣ ದೇವರ ಆತ್ಮ ನಿನ್ನಲ್ಲಿರುತ್ತದೆ. ಯಾರ್ಯಾರು ಯೇಸುವನ್ನು ವಿಶ್ವಾಸಿಸಿದರೋ ಅವರು ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತಾನೆ ಯೇಸು. ಅದು ಪ್ರೇರೆ. ಆದರೆ ಯೇಸುವನ್ನು ನಿಜವಾಗಿ ವಿಶ್ವಾಸ ಬೇಕಾಗಿದೆ ಪ್ರೇರೆ. ನನ್ನನ್ನು ಪ್ರೀತಿಸುವವನು ನಾನು ಹೇಳಿದಂತೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ. ನನ್ನನ್ನು ಪ್ರೀತಿಸದವನು, ನನ್ನನ್ನು ಪ್ರೀತಿಸಲಾರದವರು ನಾನು ಹೇಳಿದಂಗೆ ಕೇಳೋದಿಲ್ಲ. ಅನೇಕರಿಂದ ಯೇಸುವನ್ನು ಪ್ರೀತಿಸ್ತೇವೆ, ದೇವರನ್ನು ಪ್ರೀತಿಸ್ತೇವೆ, ಚರ್ಚಿಗೆ ಹೋಗುತ್ತೇವೆ, ಬೈಬಲ್ ಓದ್ತೇವೆ ಎಂದು ಹೇಳ್ತಾರೆ. ಆದರೆ ಅವರು ಯೇಸು ಹೇಳಿದಂಗೆ ಕೇಳುವುದಿಲ್ಲ. ಕಾರಣ ಯೇಸು ಹೇಳಿದ್ದಾನೆ, ನೀವು ನನ್ನನ್ನು ಪ್ರೀತಿಸುತ್ತಾದರೆ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಅನುದಿನ ನನ್ನನ್ನು ಹಿಂಬಾಲಿಸಿರಿ ಮತ್ತು ಜನರ ಮುಂದೆ ನೀವು ನನ್ನವರೆಂದು ಸಾಕ್ಷಿ ಹೇಳಬೇಕು. ಏನು? ನಾನೇ ಪಾಪಗಳ ಕ್ಷಮಾಪಣೆ ಮಾಡುವಾತನೆಂದು, ನಾನೇ ಪಾಪವಿಲ್ಲದೆ ಈ ಲೋಕದಲ್ಲಿ ಜೀವಿಸಿದ್ದೇನೆಂದು, ಎಲ್ಲ ಮನುಷ್ಯರ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ ಎಂದು, ನಾನೇ ಪಾಪಗಳಿಂದ ಬಿಡಿಸಿ ರಕ್ಷಿಸಿ ಕಾಯುವಾತನೆಂದು, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ಬಂದಾತನೆಂದು. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ಮನುಷ್ಯ ಕುಲವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಅವರಿಗೆ ಗಾಳಿ, ಬೆಳಕು, ಮಳೆ, ತಕ್ಕ ಬೆಳೆ, ಉಡಲು ವಸ್ತ್ರ, ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಅನೇಕ ಸಂಬಂಧಗಳನ್ನು ಕೊಟ್ಟಾತನು. ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗ ನಿಜವಾದ ಸಂಬಂಧವನ್ನು ಈ ಲೋಕಕ್ಕೆ ಕೊಡಲು ದೇವರ ಸಂಪರ್ಕ ತನ್ನ ಮಗನನ್ನು ಕಳುಹಿಸಿದ್ದಾನೆ. ಆತನಲ್ಲಿ ವಿಶ್ವಾಸಿಡುವ ಯಾರೊಬ್ಬರು ನಾಶವಾಗದೆ, ಅಂದರೆ ವ್ಯರ್ಥವಾಗಿ ಹೋಗದೆ, ಜೀವನದ ಜಂಜಾಟದಲ್ಲಿ, ಜೀವನ ಎಂಬ ಸಮುದ್ರದಲ್ಲಿ ಕಳೆದು ಹೋಗುವ ಜಾತ್ರೆ ಅಂತಿರುವ ಈ ಜೀವಿತದಲ್ಲಿ, ಅಳಿದು ಹೋಗುವ ಸೌಂದರ್ಯ ಉಳ್ಳ ಈ ಜೀವಿತದಲ್ಲಿ, ಅಳಿದು ಹೋಗುವ ಆರೋಗ್ಯ, ಶಕ್ತಿ, ಜ್ಞಾನ ಇರುವ ಈ ಲೋಕದಲ್ಲಿ ಆತನಲ್ಲಿ ಯೇಸುವಿನಲ್ಲಿ ವಿಶ್ವಾಸ ಇಟ್ಟರೆ ಅವರು ನಾಶವಾಗದೆ, ನರಕಕ್ಕೆ ಹೋಗದೆ, ಸದಾ ಜೀವಿಸುವ ದೇವರ ಬಳಿಗೆ ಕರೆದುಕೊಂಡು ಹೋಗಲೆಂದೇ ಆತನಲ್ಲಿ ವಿಶ್ವಾಸ ಇಡಲು ಕಳಿಸಿದ್ದಾನೆ ಪ್ರೇರೆ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟರೆ ನಾವು ನಾಶವಾಗುವುದಿಲ್ಲ. ನಾಶ ಅಂದರೆ ದೇವರಿಂದ ದೂರ ಆಗುವ ಸ್ಥಿತಿ ಪ್ರೇರೆ. ಈ ಲೋಕದಲ್ಲಿ ದೇವರ ಜ್ಞಾನ ಇಲ್ಲದೆ ನಾಶ ಆಗುತ್ತೇವೆ. ನನ್ನ ಜನರು ಜ್ಞಾನ ಇಲ್ಲದೆ ನಾಶವಾಗಿದ್ದಾರೆ ಎಂದು ದೇವರು ಹೇಳ್ತಿದ್ದಾನೆ. ಮತ್ತು ಮುಂದೆ ಈ ಲೋಕ ದಾಟಿದ ನಂತರ ಆತ್ಮ ಶಾಶ್ವತವಾಗಿದೆ. ಅದು ಕತ್ತಲೆಯ ಸ್ಥಿತಿಗೆ ಹೋಗುತ್ತದೆ ಪ್ರೇರೆ, ಪಾತಾಳಕ್ಕೆ, ನಂತರ ಎರಡನೇ ಮರಣವಾದ ನರಕಕ್ಕೆ, ಹೌದು, ಬೆಂಕಿ ಸರೋವರ ಕೆರೆಗೆ. ಹೀಗೆ ರಕ್ಷಣೆ ಯೆಹೋವನಿಂದಲೇ, ಆತನ ಹೆಸರಿನಲ್ಲಿ ಬಂದ ಯೇಸು ಕ್ರಿಸ್ತನಿಂದಲೇ. ಆತನು ಶಿಲುಬೆಯಲ್ಲಿ ನಮಗಾಗಿ ಪ್ರಾಣ ಕೊಟ್ಟು ಪ್ರೀತಿಸಿ ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾರಲ್ಲೂ ಇಲ್ಲ ಎಂದು ಹೇಳಿ ಸ್ನೇಹಿತ ಎಂದು ಹೇಳಿದ್ದಾನೆ ಪ್ರೇರೆ. ಅದರಿಂದ ಯೇಸು ನಮ್ಮ ಎರಡನೇ ವ್ಯಕ್ತಿತ್ವವಾಗಿದ್ದಾನೆ. ನಮ್ಮ ತಾಯಿ ಗರ್ಭದಿಂದ ಹುಟ್ಟಿದ ಈ ಶರೀರ, ಆತ್ಮ, ಇದು ಪತನವಾದ ಜೀವಿತ ಪ್ರೇರೆ. ಎಷ್ಟು ಚೆನ್ನಾಗಿ ಕಂಡು ಬಂದರೂ ಕೂಡ ಇದು ದಾಸತ್ವದಲ್ಲಿರುವ ಜೀವ ಇನ್ನೊಬ್ಬರ ದಾಸತ್ವದಲ್ಲಿರುತ್ತದೆ, ಇನ್ನೊಬ್ಬರ ದಾಸತ್ವದಲ್ಲಿ ಕೆಲಸ ಮಾಡುತ್ತದೆ, ಇನ್ನೊಬ್ಬರ ದಾಸತ್ವದಲ್ಲಿ ಬಲ ಹೊಂದುತ್ತದೆ, ಆಶ್ರಯ ಪಡೆಯುತ್ತದೆ. ಆದರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಾಗ ದೇವರ ಬಲ, ದೇವರ ಅಧಿಕಾರದ ಕೆಳಗೆ, ದೇವರ ಧೈರ್ಯದ ಕೆಳಗೆ, ದೇವರ ಜೀವದ ಕೆಳಗೆ ಮರಣವನ್ನು ಗೆದ್ದ ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದುತ್ತೇವೆ ಪ್ರೇರೆ. ಕಡೆಯ ಶತ್ರು ಮರಣ, ಆ ಮರಣವನ್ನು ಜಯಿಸಿದ್ದಾನೆ ನಿನ್ನ ನನ್ನ ಪರವಾಗಿ. ಹೌದು ಪ್ರೇರೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ, ನಾಶನ ಮಾಡುವುದಕ್ಕಾಗಿ. ಆದರೆ ಯೇಸು ಹೇಳುತ್ತಿದ್ದಾನೆ, ನಾನು ಬಂದಿದ್ದಾದರೂ ಜೀವ ನೀಡಲು, ಸಮೃದ್ಧಿಯಾದ ಯಥೇಚ್ಛವಾದ ಜೀವ ನೀಡಲೆಂದೇ. ಹೌದು ಪ್ರೇರೆ. ಆದ್ದರಿಂದ ಈ ಲೋಕದಲ್ಲಿ ಕಳ್ಳನು ಅಂದರೆ ದೇವರ ಗುಣವನ್ನು ಕಳ್ಳತನ ಮಾಡ್ತಾನೆ ಪ್ರೇರೆ.
ದೇವರ ವಾಕ್ಯ ಓದಿದರೂ ಕೂಡ ಹೃದಯದಿಂದ ತೆಗೆದುಹಾಕುತ್ತಾನೆ ಅನೇಕ ಸಮಸ್ಯೆಗಳು ತಂದು. ಮತ್ತು ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಅಂದುಕೊಂಡಿದ್ವಲ್ಲ, ನಮ್ಮ ಶತ್ರುವಾಗಿ ಮಾರ್ಪಡಿಸುತ್ತಾನೆ. ಕಳ್ಳತನ ಮಾಡುವುದಕ್ಕಾಗಿ ಬರ್ತಾನೆ, ಕೊಲೆ ಮಾಡುವುದಕ್ಕಾಗಿ ಬರ್ತಾನೆ. ಅನೇಕ ವಿಷಯಗಳಲ್ಲಿ ನಾವು ಸತ್ತಂತೆ ಮಾರ್ಪಡಿಸುತ್ತಾನೆ. ಹೌದು ಪ್ರಿಯರೇ, ದೇವರ ಮಾರ್ಗದಲ್ಲಿ ನಡೆಯಲು ಸಾಧ್ಯವಿಲ್ಲ. ಯೇಸುವನ್ನು ಆತ ಹೇಳಿದಂತೆ ಕೇಳಲು ಸಾಧ್ಯವಿಲ್ಲ. ಪರಿಶುದ್ಧತೆಯಿಂದಿರಲು ಸಾಧ್ಯವಿಲ್ಲ. ಆತನ ಕುರಿತು ಅನ್ಯ ಜನರಲ್ಲಿ ಸಾರುವುದು ಸಾಧ್ಯವಿಲ್ಲ. ಈ ಲೋಕ ದುಷ್ಟನ ವಶದಲ್ಲಿದೆ, ದುಷ್ಟನ ಸೈತಾನನ್ನು ಎದುರಿಸಲು ಸಾಧ್ಯವಿಲ್ಲ ಎಂಬ ಕೊಲೆಗೆ ಸಂಬಂಧವಾದ ಮಾತುಗಳನ್ನು ತಿಳಿಸುತ್ತಾನೆ. ನಾಶನ ಮಾಡುತ್ತಾನೆ ಪ್ರೇರೆ. ಭಯ ಎಂಬ ಅಧೀನದಲ್ಲಿ ದಾಸತ್ವದಲ್ಲಿಟ್ಟು, ಆದ್ದರಿಂದ ಯೇಸು ಭಯವನ್ನು ಹೋಗಲಾಡಿಸಿದ್ದಾನೆ ಶಿಲುಬೆಯಲ್ಲಿ. ಭಯ ಅಧಿಕಾರಿ ಸೈತಾನನ್ನು ಜಜ್ಜಿ ಹಾಕಿದ್ದಾನೆ ತನ್ನ ಶಿಲುಬೆಯಲ್ಲಿ ಕಾಲಿನಿಂದ, ಮೊಳೆಗಳಿಂದ ಸಮಾಧಿ ಮಾಡಿದ್ದಾನೆ. ಪಾಪ ಪುರುಷನನ್ನು ಪಾಪವಿಲ್ಲದ ದೇವಕುಮಾರನಾಗಿ ಸದಾ ಜೀವಿಸಲು ನಮ್ಮ ಮಧ್ಯೆ ಜೀವಿಸುತ್ತಿದ್ದಾನೆ ಪ್ರೇರೆ. 3ನೇ ದಿನ ಎದ್ದಿದ್ದಾನೆ, ಮರಣದ ಮುಳ್ಳನ್ನು ಮುರಿದು. ಇಂದಿಗೂ ಯೇಸುವಿನ ಸಮಾಧಿ ಕಾಲಿದೆ ಪ್ರೇರೆ. ಕಾರಣ ಆತ ಸದಾ ಜೀವಿಸುವಾತನು, ಜೀವಾಧಿಪತಿ. ಸಾವಿಗೆ ಆತನಲ್ಲಿ ಸಂಬಂಧನೇ ಇಲ್ಲ. ಹಾಗೆಯೇ ಆತನಲ್ಲಿ ವಿಶ್ವಾಸ ಇಟ್ಟು ನೀನು ಕೂಡ ಸಾವಿಗೂ ಸಂಬಂಧವಿಲ್ಲ. ಸಾವು ಅಂದರೆ ಸೈತಾನ ಪ್ರೇರೆ. ಸಾವು ಅಂದರೆ ಅನಾರೋಗ್ಯ, ಸಾವು ಅಂದರೆ ಚಿಂತೆ, ಸಾವು ಅಂದರೆ ಭವಿಷ್ಯದ ಕುರಿತು ಪೇಚಾಡುವುದು, ಸಾವು ಅಂದರೆ ವಿಗ್ರಹ ಆರಾಧನೆ, ಮೂಢನಂಬಿಕೆ, ನಿರರ್ಥಕ ನಡವಳಿಕೆ, ಅರ್ಥ ಇಲ್ಲದ ನಡತೆ, ನಿರ್ಜೀವ ಕ್ರಿಯೆ, ದೇವರಿಗೆ ಸಂಬಂಧಪಡಲಾರದ ಕೆಲಸಗಳು. ಹೀಗೆ ರಕ್ಷಣೆ ಯೆಹೋವನಿಂದಲೇ ಉಂಟಾಗುತ್ತದೆ ಎಂದು ದಾವೀದನು ಹೇಳ್ತಿದ್ದಾನೆ ಪ್ರೇರೆ. ಮತ್ತು ರಕ್ಷಣೆ ಯೆಹೋವನಿಂದ ಉಂಟಾದ ನಂತರ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಮೇಲೆ ಆಶೀರ್ವಾದ ಇರುತ್ತದೆ. ಆಗ ನಾವು ದೇವರ ಮಾರ್ಗದಲ್ಲಿ ನಡೆಯುತ್ತೇವೆ, ದೇವರ ಸತ್ಯವಾದ ವಾಕ್ಯದ ಪ್ರಕಾರ ಜೀವಿಸುತ್ತೇವೆ, ದೇವರ ಜೀವವಾದ ಪರಿಶುದ್ಧಾತ್ಮನಿಂದ ತುಂಬಿಕೊಳ್ಳುತ್ತೇವೆ. ಇನ್ನೊಂದು ವಾಕ್ಯ ನೋಡೋದಾದರೆ, ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ನಾವು ಇದೇ ಕೀರ್ತನೆಗಳ ಗ್ರಂಥ 62ನೇ ಅಧ್ಯಾಯ 7ನೇ ವಾಕ್ಯ ಓದೋದಾದರೆ, ಸ್ಲಾಮ್ಸ್ ಚಾಪ್ಟರ್ 62 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ, ನನಗೆ ಬಲವಾದ ದುರ್ಗವು ಆಶ್ರಯವು ದೇವರಲ್ಲಿಯೇ. ಆದರೆ ಇಲ್ಲಿ ದಾವೀದನು ಕೀರ್ತನೆ ಮತ್ತು ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಯದುತೂನನ ರೀತಿಯಲ್ಲಿ ಆಡತಕ್ಕದ್ದು. ಆದರೆ 2 ಪ್ರಾರ್ಥನೆಗಿಂತ ಒಂದು ಕೀರ್ತನೆ ಶ್ರೇಷ್ಠ. ಆದರೆ ಕೀರ್ತನೆ ಅಂದರೆ ದೇವರನ್ನು ಹೊಗಳುವುದು, ಪ್ರಾರ್ಥಿಸುತ್ತಾ ದೇವರನ್ನು ಹೊಗಳುವುದು ಪ್ರೇರೆ. ದೇವರಲ್ಲಿರುವವರ ಮನಃಶಾಂತಿ ಅಂತ ಪ್ರೇರೆ. ಈ ಕೀರ್ತನೆಯ ಪೀಠಿಕೆ ಹೆಸರು ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ. ಅಂದರೆ ದೇವರ ಆಶ್ರಯದಲ್ಲಿರುವವರಿಗೆ ಮನಃಶಾಂತಿ ಇರುತ್ತದೆ. ಲೋಕದ ಆಶ್ರಯದಲ್ಲಿರುವವರಿಗೆ ಮನಃಶಾಂತಿ ಇರುವುದಿಲ್ಲ. ಮನುಷ್ಯರ ಆಶ್ರಯದಲ್ಲಿರುವವರಿಗೆ ಮನಃಶಾಂತಿ ಅಂತ ಕೆಟ್ಟು ಹೋಗಿರುತ್ತದೆ. ಹೀಗೆ ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ ಬಗ್ಗೆ ದಾವೀದನು ಹೇಳುತ್ತಾ, ದೇವರೇ ನನ್ನ ರಕ್ಷಣೆಗೂ ಮಾನಕ್ಕೂ ನೀನೇ ಆಧಾರ. ದೇವರೇ ದಾವೀದನ ರಕ್ಷಣೆಗೆ, ಆತನಿಗೆ ಮಾನ ದೇವರೇ ಆಧಾರ ಅಂತ ಪ್ರೇರಿದಕ್ಕೆ. ನನಗೆ ಬಲವಾದ ದುರ್ಗವು, ಬಲವು ದೇವರಲ್ಲಿ. ದಾವೀದನಿಗೆ ರಕ್ಷಣೆ, ಮಾನ ದೇವರಲ್ಲೇ ಅಂತ ಪ್ರೇರಿ. ಆತನೇ ಆಧಾರ ಅಂತ ರಕ್ಷಣೆಗೆ, ಮಾನಕ್ಕೆ. ಬಲವಾದ ದುರ್ಗ, ಆಶ್ರಯ ದೇವರಲ್ಲಿ ಅಂತ. ಹೌದು, ನನಗೂ ಕೂಡ ನಿನಗೂ ಕೂಡ ಇಂದು ದಾವೀದನ ತಂದೆಯಾದ ದೇವರಿಗೆ ಹೇಳಿದಂತೆ ಇಂದು ನಾವು ಯೇಸು ಕ್ರಿಸ್ತನಿಗೆ ಹೇಳುತ್ತೇವೆ ಪ್ರೇರೆ. ಯೇಸುವೆ, ನಿನ್ನ ಶಿಲುಬೆಯಲ್ಲಿಯೇ ನೀನು ಸುರಿಸಿದ ರಕ್ಷಣೆ, ಗಾಯದಲ್ಲಿಯೇ ನನಗೆ ಸ್ವಸ್ಥತೆ, ನೀನು ಸುರಿಸಿದ ರಕ್ತದಲ್ಲಿಯೇ ನನಗೆ ಬಿಡುಗಡೆ, ನೀನು ಪುನರುತ್ಥಾನ, ಮರಣದಿಂದ ಎದ್ದ ಆ ಮರಣ ಗೆದ್ದ ಆ ಪರಿಶುದ್ಧ ಆದ ನಿನ್ನ ಆತ್ಮದಿಂದಲೇ ನಮಗೆ ವಿಶ್ವಾಸದಲ್ಲಿ ಮುಂದುವರಿಯುವುದಕ್ಕೆ ಆಧಾರ. ನಿನ್ನ
ವಾಕ್ಯವೇ ನಮಗೆ ಬಲವಾದ ದುರ್ಗ ಆಶ್ರಯವಾಗಿದೆ. ಯೇಸುವೆ, ನಿನ್ನ ಮಾತುಗಳು ಬಲವಾದ ದುರ್ಗ ಆಶ್ರಯ. ಈ ಲೋಕದಲ್ಲಿ ಶತ್ರು ಸಮೀಪಿಸದಂತೆ, ಶತ್ರುವಿನ ಮೇಲೆ ನಾವು ದಾಳಿ ಮಾಡುವಂತೆ ಎತ್ತರ ಸ್ಥಾನದಲ್ಲಿ ಇಡುತ್ತದೆ ನಿನ್ನ ವಾಕ್ಯ. ದುರ್ಗವಾಗಿದೆ ನಮಗೆ. ಆದರೆ ನನ್ನ ರಕ್ಷಣೆಗೂ ಮಾನಕ್ಕೂ, ನಿನ್ನ ರಕ್ಷಣೆಗೂ ಮಾನಕ್ಕೂ ಅಂದರೆ ಮರ್ಯಾದೆಗೂ ದೇವರೇ ಆಧಾರ ಪ್ರೇರೆ. ಹೌದು, ನಿನ್ನ ಬಲವಾದ ದುರ್ಗ ಆಶ್ರಯ ಯೇಸುವೆ ಆಗಿದ್ದಾನೆ. ಶಿಲುವೆಯಲ್ಲಿ ಓಡಿ ಹೋಗಿ ಆಶ್ರಯ ಪಡಿಬೇಕಾಯ್ತು ಪ್ರೇರೆ. ದೇವರಲ್ಲಿ ಇರುವವರ ಮನಃಶಾಂತಿ. ಹೌದು, ಹೀಗೆ ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು, ಯೇಸು ಕ್ರಿಸ್ತನಿಂದಲೇ ಉಂಟಾಗುವುದು ಎನ್ನುವ ವಾಕ್ಯವಾಗಿದೆ. ಇನ್ನೊಂದು ವಾಕ್ಯ ನೋಡೋದಾದರೆ ಯೆರೆಮೀಯ ಪ್ರವಾದಿ ಗ್ರಂಥ 3ನೇ ಅಧ್ಯಾಯ 23ನೇ ವಾಕ್ಯ. ಪ್ರೊಫೆಟ್ ಜೆರೆಮಯ ಚಾಪ್ಟರ್ 3 ವರ್ಸ್ 23rd ವರ್ಡ್. ಇಲ್ಲಿ ಓದುವುದಾದರೆ ಯೆರೆಮೀಯ ಪ್ರವಾದಿ ಗ್ರಂಥ 3ನೇ ಅಧ್ಯಾಯ 23ನೇ ವಾಕ್ಯ. ನಿಶ್ಚಯವಾಗಿ ಗುಡ್ಡಗಳಿಂದಲೂ ಬೆಟ್ಟಗಳ ಜಾತ್ರೆಯ ಗದ್ದಲದಿಂದಲೂ ಮೋಸವಾಯಿತು. ನಿಜ ನಿಜವಾಗಿ ಇಸ್ರಾಯೇಲಿನ ರಕ್ಷಣೆಯು ನಮ್ಮ ದೇವರಾದ ಯೆಹೋವನಲ್ಲಿ ನೆಲೆಗೊಂಡಿದೆ. ಹೌದು, ಇಲ್ಲಿ ಪಶ್ಚಾತ್ತಾಪ ಪಡುವ ತನ್ನ ಜನರನ್ನು ಯೆಹೋವನು ಸ್ವೀಕರಿಸುವನು ಎನ್ನುವ ಅಂಶದಲ್ಲಿ ಹೇಳುತ್ತಿದ್ದಾನೆ ಯೆರೆಮೀಯ ಪ್ರವಾದಿ. ಪಶ್ಚಾತ್ತಾಪ ಪಡುವ ತನ್ನ ಜನರನ್ನು ಯೆಹೋವನು ಸ್ವೀಕರಿಸ್ತಾನಂತ. ದೇವ ಜನರಿದ್ದಾರೆ, ಎಲ್ಲರನ್ನು ಸ್ವೀಕರಿಸುವುದಿಲ್ಲ, ಪಶ್ಚಾತ್ತಾಪ ಪಡುವವರನ್ನು ಸ್ವೀಕರಿಸ್ತಾನಂತ ಪ್ರೇರೆ. ಹೀಗೆ ನಾವು ನೋಡ್ತೇವೆ ಪ್ರೇರೆ. ಹೌದು ಪ್ರೇರೆ, ಪಶ್ಚಾತ್ತಾಪ ಪಡುವ ತನ್ನ ಜನರನ್ನು ದೇವರು ಸ್ವೀಕರಿಸ್ತಾನಂತ. ಹೌದು, ಜಾತ್ರೆಗಳ ಗದ್ದಲದಿಂದ ಅವ್ರು ಮೋಸ ಹೋದ್ರಂತ ಹೇಳಕತ್ತಾರೆ ಯೆರೆಮೀಯ ಪ್ರವಾದಿ. ಆದರೆ ರಕ್ಷಣೆಯು ನಮ್ಮ ದೇವರಲ್ಲಿ, ನಮ್ಮ ದೇವರ ಯೆಹೋವನಲ್ಲಿ ನೆಲೆಗೊಂಡಿದೆ. ಜಾತ್ರೆಯ ಗದ್ದಲದಿಂದ ಮೋಸವಾಯಿತು. ಹೌದು ಪ್ರೇರೆ, ಅಂದರೆ ಜಾತ್ರೆಗಳಲ್ಲಿ ರಕ್ಷಣೆ ಆಗುವುದಿಲ್ಲ, ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ರಕ್ಷಣೆ ಆಗುವುದಿಲ್ಲ. ದೇವರಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಕುಮಾರ ದೇವರು ಈ ಲೋಕವನ್ನು ಎಷ್ಟು ಹೆಚ್ಚು ಪ್ರೀತಿಸಿ ಕಳಿಸಿಕೊಟ್ಟು ಯೇಸು ಕ್ರಿಸ್ತನಲ್ಲಿ ಪ್ರಾಣ ಕೊಟ್ಟ ಯೇಸುವಿನಲ್ಲಿ ರಕ್ಷಣೆ ಇದೆ ಪ್ರೇರೆ. ಮರಣದಿಂದ ಜೀವಕ್ಕೆ ಇದೆ ಯೇಸುವಿನ ರಕ್ಷಣೆ ಇದೆ. ಮತ್ತು ಇನ್ನೊಂದು ವಾಕ್ಯ ನೋಡುತ್ತೇವೆ ಯೆಶಾಯ ಪ್ರವಾದಿ ಗ್ರಂಥ. ಪಶ್ಚಾತ್ತಾಪಡುವ ತನ್ನ ಜನರನ್ನು ಸ್ವೀಕರಿಸುತ್ತಾನೆ. ನಾವು ಯೆಶಾಯ ಪ್ರವಾದಿ ಗ್ರಂಥ 59ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಐಸಾಯ ಚಾಪ್ಟರ್ 59 ವರ್ಸ್ 1-2 ವರ್ಡ್ ಇರೋದಾದ್ರೆ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ದೇವರು ತನ್ನ ಜನರನ್ನು, ವಿಶ್ವಾಸಿಸುವವರು ಕೂಡ ರಕ್ಷಣೆ ಹೊಂದಿಲ್ಲ ಪ್ರೇರೆ. ಅವರನ್ನು ದೇವರು ರಕ್ಷಿಸುವುದಕ್ಕೆ ಮನುಷ್ಯರು ಪ್ರಶ್ನೆ ಮಾಡುತ್ತಾರೆ, ದೇವರೇ ನೀನು ರಕ್ಷಿಸುವುದಕ್ಕೆ ಆಗುವುದಿಲ್ಲವ ನಮ್ಮನ್ನೆಂದು. ಆದರೆ ದೇವರು ಹೇಳ್ತಿದ್ದಾನೆ, ನಿಮ್ಮನ್ನು ರಕ್ಷಿಸುವುದಕ್ಕೆ ನನಗೆ ಮೋಟುಗೈಯಲ್ಲ ಅಂತ ಹೇಳ್ತಿದ್ದಾನೆ. ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದಾಗಿ ಕಿವುಡಲ್ಲ. ದೇವಜನರು ಕೂಗುತ್ತಾರಂತ, ಆದರೆ ದೇವರು ಕೇಳುವುದಿಲ್ಲ. ಕಾರಣ ಅವರು ರಕ್ಷಣೆ ಹೊಂದಿಲ್ಲ. ಯೇಸುವನ್ನು ವಿಶ್ವಾಸ, ಆತನ ಮಾತಿನಂತೆ ನಡೆಯುವುದಿಲ್ಲ. ಹಬ್ಬ ಹರಿದಿನಗಳು, ಜಾತ್ರೆಗಳು ಮಾಡುತ್ತಾರೆ. ಉದಾಹರಣೆಯಾಗಿ ಕಾನಾ ಮದುವೆಯಲ್ಲಿ ದ್ರಾಕ್ಷಾರಸ ಕೊರತೆಯಾಗುತ್ತದೆ. ಕಾನಾ ಮದುವೆಯಲ್ಲಿ ಯೇಸುವಿಗೆ, ಆತನ ಶಿಷ್ಯರಿಗೆ ಆಮಂತ್ರಣವಿರುತ್ತದೆ. ಯೇಸುವಿನ ತಾಯಿಗೆ ಆಮಂತ್ರಣ ಇದ್ದಿಲ್ಲ, ಆಕೆಯಲ್ಲಿದ್ದಳು ಅಷ್ಟೇ. ದ್ರಾಕ್ಷಾರಸ ಕೊರತೆ ಆದಾಗ ಆ ಸುದ್ದಿಯನ್ನು ಯೇಸುವಿನ ತಾಯಿ ಯೇಸುವಿಗೆ ಹೇಳ್ತಾಳೆ. ಆಗ ಪ್ರಭು ರಕ್ಷಕ ದೇವರು ಹೇಳ್ತಾನೆ, ಅಮ್ಮ, ನನ್ನ ಸಮಯ ಇನ್ನೂ ಬಂದಿಲ್ಲ. ಅಥವಾ ಇನ್ನೊಂದು ಟ್ರಾನ್ಸ್ಲೇಟಲ್ಲಿ, ನನ್ನ ಒಡವೆ ನಿನಗೆ ಏಕೆ? ಅಂದರೆ ನಾನು ದೇವರ ಚಿತ್ತ ನೆರವೇರಿಸಲು ಬಂದಿದ್ದೇನೆ, ನಿನ್ನ ಚಿತ್ತ ಅಲ್ಲ, ಮನುಷ್ಯರ ಚಿತ್ತ ಅಲ್ಲ. ಅದು ದ್ರಾಕ್ಷಾರಸ ಮತ್ತು ಬರುವುದು, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಕರೆದಿದ್ದಾರೆ ನನ್ನಿಂದ ಜೀವ ವಾಕ್ಯ ಕೇಳಲೆಂದು, ರಕ್ಷಣೆ ವಾಕ್ಯ ಕೇಳಲೆಂದು ಎಂದು ಅಂದುಕೊಂಡಿದ್ದೇನೆ. ದ್ರಾಕ್ಷಾರಸ ಮಾಡಲಲ್ಲ, ಮತ್ತೆ ಬರುವಂಥದ್ದು ಎನ್ನುವಂತೆ ಯೇಸು, ನನ್ನ ಸಮಯ ಬಂದಿಲ್ಲ, ನನಗೆ ಕೇಳುತ್ತೆ ಅಮ್ಮ ಅಂತೇನು. ಆಕೆ ಹೋಗಿ ಕೆಲಸದವರಿಗೆ ಹೇಳುತ್ತಾರೆ, ತಾಯಿ. ಅವರು ಬಂದು ಯೇಸುವಿನ ಮುಂದೆ ನಿಂತುಕೊಳ್ತಾರೆ, ಆಕೆ ಕಳಿಸಿದ್ದಾಳೆ ಎನ್ನುವಂತೆ. ಆದರೂ ಯೇಸು ಅವರಿಗೋಸ್ಕರ ಮಾಡುತ್ತಾನೆ, ಹೋಗಿರಿ, ಅಲ್ಲಿ 6 ಕಲ್ಲಿನ ಬಾಣಗಳಿರ್ತಾವೆ ಪ್ರೇರಿ. ಯಹೂದ್ಯರ ಶುದ್ಧಾಚಾರದ ಪದ್ಧತಿಯಂತೆ ಅವರು
ಕಲ್ಲು ಬಾನಿಯಿಂದ ಕಾಲು ತೊಳ್ಕೊಳ್ತಿರ್ತಾರೆ ನೀರನ್ನು. ಆ ಕಾಲು ತೊಳ್ಕೊಳ್ಳುವ ಆ ನೀರಿನ ಬಾನೆಗಳಲ್ಲಿ ನೀರನ್ನು ತುಂಬಿಸಿರಿ ಎಂದು ಹೇಳ್ತಾನೆ. ಕಂಠದವರೆಗೆ ಆ ಕಲ್ಲು ಬಾನೆಗಳಿಗೆ ಅಂದರೆ ಮನುಷ್ಯರ ಜೀವಿತ. ಉದಾಹರಣೆ ಪ್ರೇರಿ, ನಾವೆಲ್ಲರೂ ಜೀವವುಳ್ಳ ದೇವರ ಮಂದಿರವಾಗುವುದಕ್ಕೆ ಜೀವವುಳ್ಳ ಕಲ್ಲಾಗಿದ್ದೇವೆ. ಆ ಜೀವವುಳ್ಳ ವಾಕ್ಯವೆಂಬ ಬಂಡೆಯ ಮೇಲೆ ಜೀವವುಳ್ಳ ಕಲ್ಲಿನಿಂದ ದೇವರ ಮಂದಿರವಾಗಬೇಕಾದ ನಾವು ದೇವರ ವಾಕ್ಯ ಎಂಬ ನೀರನ್ನು, ಪರಿಶುದ್ಧಾತ್ಮ ಎಂಬ ನೀರನ್ನು ತುಂಬಿಸಿಕೊಳ್ಳಬೇಕಾಗಿದೆ ಕಂಠದ ಮಟ್ಟಿಗೆ. ಅದರಿಂದ ಯೇಸು ಹೇಳ್ತಾನೆ ಅವರಿಗೆ, ಕಂಠದ ಮಟ್ಟಿಗೆ ನೀರು ತುಂಬಿರಿ, ತೋಡಿಕೊಂಡು ಹೋಗಿ ಕುಡೀರಿ ಎಂದಾಗ ದ್ರಾಕ್ಷಾರಸ ಆಗಿರ್ತದೆ ಪ್ರೇರಿ. ಹೌದು, ಕಾರಣ ಇದು ದೇವರ ಉದ್ದೇಶ ಆಗಿದೆಯಲ್ಲ ಪ್ರೇರಿ, ಅದು ಮಾಡಬೇಕಂತ. ಆದರೂ ಕೂಡ ತಾಯಿಯ ಕಳಿಸಿಕೊಟ್ಟ ಆ ಮದುವೆಯಲ್ಲಿ ಕೆಲಸ ಮಾಡುವವರಿಗೋಸ್ಕರ ಮಾಡಿದ. ಅಂದಿನಿಂದ ಯೇಸು ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಅಂತ ಪ್ರೇರಿ ಅಷ್ಟೇ. ಆತ ಯಾರಂತೂ ಗೊತ್ತಿಲ್ಲ, ಈತನು ಯಾರಾಗಿರ್ಬೋದು ಅಂತ. ಮತ್ತು ಸಮುದ್ರದಲ್ಲಿ ಬಿರುಗಾಳಿ ನಿಲ್ಲಿಸಿದಾಗ ಯಾರಾಗಿರ್ಬೋದು ಎಂದುಕೊಳ್ತಾರೆ. ಮೊದಲನೇದಾಗಿ ನಂಬಿಕೆ ಇಟ್ಟರಂತ, ಯಾವ ನಂಬಿಕೆ ಅಂತ ಗೊತ್ತಿಲ್ಲ. ಅದಿನ್ನು ದೇವರಿಗೆ ಸಂಬಂಧಪಟ್ಟ ನಂಬಿಕೆ ಎಲ್ಲ ಪ್ರೇರದು, ಅದ್ಭುತಕ್ಕೆ ಸಂಬಂಧಪಟ್ಟಿದ್ದು, ಸಮಸ್ಯೆಗಳನ್ನು ಪರಿಹರಿಸುವುದೇ ಸಂಬಂಧಪಟ್ಟಿದ್ದು, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದರೂ ಅದರಲ್ಲಿ ಒಂದು ಅರ್ಥ ಇದೆ ಪ್ರೇರೆ. ಪರಿಶುದ್ಧ ಆತ್ಮವನ್ನು ತುಂಬಿಕೊಳ್ಳಬೇಕು, ದೇವರ ವಾಕ್ಯ ಎಂಬ ನೀರನ್ನು ತುಂಬಿಕೊಳ್ಳಬೇಕು. ಅದು ಪರಿಶುದ್ಧ ಆತ್ಮವಾಗಿ ಮಾರ್ಪಡುತ್ತದೆ. ಹೌದು ಪ್ರೇರೆ, ವಾಕ್ಯ ಪ್ರಕಾರ ನಡೆದರೆ ಹೀಗೆ ವಾಕ್ಯ ಪ್ರಕಾರ ತುಂಬಿಕೊಂಡ್ರೆ ಜೀವಿತ ಎನ್ನುವುದು ಒಂದು ವಿವಾಹ ಮಹೋತ್ಸವ ಇದ್ದಂತೆ ಪ್ರೇರಿ. ಯಜ್ಞದ ಕುರಿಯ ಮರ್ಯಾದಾತನ ವಿವಾಹ ಮಹೋತ್ಸವ ಸಿದ್ಧವಾಗಿದೆ. ವಧು ಮೊದಲಿಗೆ ತನ್ನನ್ನು ತಾನು ಅಲಂಕರಿಸಿಕೊಂಡಿದ್ದಾಳೆ. ಆ ಅಲಂಕಾರ, ಆಕೆ ತೊಡುವ ಬಟ್ಟೆ ಬರೆ, ದೇವಜನರು ಮಾಡುವ ಸತ್ಕಾರ್ಯಗಳೇ ಅದು ಪ್ರೇರಿ. ಹೀಗೆ ಯೇಸುವಿಗೆ ಸಮರ್ಪಿತವಾಗಿ, ಮೀಸಲಾಗಿ, ಮೆಚ್ಚೆಯಾಗಿ, ಸಜೀವ ಬೆಲೆಯಾಗಿ ಜೀವಿಸುವರೆ, ಆತನನ್ನು ಆಜ್ಞೆಗಳನ್ನು ನೆರವೇರಿಸಿ ಪ್ರೀತಿಸುವರೆ ಆ ವಿವಾಹ ಮಹೋತ್ಸವಕ್ಕೆ ಪ್ರವೇಶ ಆಗುತ್ತಾರೆ ಪ್ರೇರಿ. ಯೇಸುವಿನ ರಕ್ತದಲ್ಲಿ ತೊಳಕೊಂಡವರೆ, ಆತ ನನಗಾಗಿ ಮರಣಿಸಿ, ನನಗಾಗಿ ಗಾಯಗೊಂಡು, ನನಗಾಗಿ 3ನೇ ದಿನ ತಿರುಗಿ ಎದ್ದಿದ್ದಾನೆ, ತಂದೆಯ ಬಳಿ ಸೇರಿಸಿದ್ದಾನೆಂದು ವಿಶ್ವಾಸವರಿಗೆ ಆ ವಿವಾಹ ಮಹೋತ್ಸವದಲ್ಲಿ ಪ್ರವೇಶ. ಆತನು ಶಾಶ್ವತ ಪ್ರೀತಿಯನ್ನು ಪ್ರೀತಿಸುವವರಿಗೆ, ವಿಶ್ವಾಸವನ್ನು ಕಡೆಯವರಿಗೆ ಕಾಪಾಡಿಕೊಳ್ಳುವವರಿಗೆ, ಆತನ ವಿರುದ್ಧ ಗುಣಗುಟ್ಟದವರಿಗೆ, ಆತನ ಚಿತ್ತಕ್ಕೆ ತಲೆಬಾಗುವವರಿಗೆ, ದೇವರ ಮುಂದಿರುವ ಜ್ಞಾಪಕದ ಪುಸ್ತಕದಲ್ಲಿ ಹೆಸರು ಬರೆಯಲ್ಪಟ್ಟವರಿಗೆ ಯಜ್ಞದ ಕುರಿ ಮರಿಯಾದ ವಿವಾಹ ಮಹೋತ್ಸವದಲ್ಲಿ ಪ್ರವೇಶ ಪ್ರೇರಿ. ಅಂತ ಕೃಪೆ ಪ್ರಭು ನಮ್ಮ ಮೇಲೆ ನಡೆಯಲಿ. ಹೀಗೆ ದೇವರು ಹೇಳ್ತಿದ್ದಾನೆ, ನಿಮ್ಮ ರಕ್ಷಣೆಗೆ ನಿಮ್ಮ ಪಾಪವೇ ಅಡ್ಡಿ, ಇಂದು ನನ್ನ ರಕ್ಷಣೆಗೆ ಅನೇಕ ವಿಷಯಗಳಲ್ಲಿ ನಾವು ರಕ್ಷಿಸಲ್ಪಟ್ಟಿಲ್ಲ ಎಂದು ನಮಗೆ ಗೊತ್ತು ಪ್ರೇರೆ. ಕಾರಣ ದೇವರ ಹಸ್ತ ಕಾರಣ ಅಲ್ಲ, ದೇವರ ಹಸ್ತ ಮೋಟುಗೈಯಲ್ಲ, ದೇವರ ಕಿವಿ ಕೇಳದಂತೆ ಕಿವುಡಲ್ಲ. ನಮ್ಮ ಪಾಪವೇ ಅಡ್ಡಿಯಾಗಿದೆ ದೇವರು ರಕ್ಷಿಸುವುದಕ್ಕೆ. ದೇವರ ಹಸ್ತ, ದೇವರ ಕಿವಿ ಕೇಳುವುದಕ್ಕೆ ನಮ್ಮ ಕಿವುಡಾದ ಕಿವಿ ಕಾರಣ ಆಗಿದೆ. ನಾವು ದೇವರ ವಾಕ್ಯವಾಗಿ ಸ್ವೀಕರಿಸಲಿಲ್ಲ. ನಮಗೆ ಬೇಕಾದ ವಾಕ್ಯಗಳನ್ನು ಮಾತ್ರ ಸ್ವೀಕರಿಸುತ್ತೇವೆ. ಉದಾಹರಣೆಗೆ ಯೇಸು ಆತನ ಗಾಯಗಳಿಂದ ಸ್ವಸ್ಥ ಮಾಡಿದ್ದಾನೆಂದರೆ ನಾವು ಭೌತಿಕ, ಆತ್ಮಿಕ, ಮಾನಸಿಕ ಎಲ್ಲ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಪ್ರೇರೆ. ಕಾರಣ ಆತ ಯೇಸು ವಾಕ್ಯವಾದ ದೇವರಾಗಿದ್ದಾನೆ. ಆತ ಪರಿಪೂರ್ಣ ಮಾನವ, ಪರಿಪೂರ್ಣ ದೇವರಾಗಿದ್ದಾನೆ. ಯೇಸು ದೇವರ ವಾಕ್ಯ ಜೀವಂತವಾಗಿದೆ, ಕ್ರಿಯಾತ್ಮಕವಾಗಿದೆ, ಇಬ್ಬಾಯಿ ಕತ್ತಿಗಿಂತ ಹರಿತವಾಗಿದೆ. ದೇಹ, ಆತ್ಮ, ಕೀಲು ಮಜ್ಜೆಗಳನ್ನು ತೂರಿ ಹೋಗುತ್ತದೆ ಎಂದು ನಂಬುವುದಿಲ್ಲ ನಾವು. ದೇವರು ದೇಹವನ್ನು ಗುಣ ಮಾಡಲು ಬಂದಿಲ್ಲ, ಆತ್ಮವನ್ನು ಮಾತ್ರ ನಮಗೆ ಇಷ್ಟ ಆಗುವ ವಾಕ್ಯ ಮಾತ್ರ ತೆಗೆದುಕೊಳ್ಳುವುದು, ಶಾರೀರಿಕವಾಗಿ ಯೋಚಿಸುವುದು, ವಿಂಗಡವಾಗಿ ಸೇವೆ ಮಾಡಬೇಕು. ಇಲ್ಲ ಪ್ರೇರೆ, ನನ್ನಿಂದ ಚದುರಿಸುವವನು ನನಗೆ ಸೇರದವನು ಎಂದು ಹೇಳಿದ ಯೇಸು. ಅದರಿಂದ ಯೇಸುವಿನ ವಾಕ್ಯವನ್ನು ಯೇಸುವಿನ ಸ್ಥಾನದಲ್ಲಿ ಯೇಸುವಿನ ಆತ್ಮ ಹೊಂದಿ ಹೇಳಬೇಕಾಗಿರ್ತೇವೆ. ಹಾಗೆ ಹೇಳಿದರೆ ಚದುರಿಸುವವರಾಗುತ್ತೇವೆ. ದೇವರ ಆತ್ಮದಿಂದ ಹೇಳಿದರೆ ನಾವು ಮರುಭೂಮಿಗೆ ನಡೆಸುವವರಾಗಿರುತ್ತೇವೆ.
ದೇವರ ಅನುಭವ ಇಲ್ಲದಿದ್ದರೆ ನಮ್ಮ ಅನುಭವ ಅವರನ್ನು ಕಂಗೆಡಿಸುತ್ತದೆ. ಅದರಿಂದ ನಾವು ದೇವರ ಮಕ್ಕಳಿಗೆ ತಕ್ಕಂತೆ, ದೇವರ ಆತ್ಮನಿಗೆ ತಕ್ಕಂತೆ ನಾವು ಬೋಧಿಸಬೇಕಾಗಿದೆ, ಮಾರ್ಗದರ್ಶನ ಮಾಡಬೇಕಾಗಿದೆ. ದೇವರ ಪ್ರಸನ್ನತೆ ಬರುವ ತನಕ ಕಾದುಕೊಳ್ಳಬೇಕಾಗಿದೆ. ಅವಸರ ಮಾಡಿ ವಾಕ್ಯ ಹೇಳೋದು ಅವಶ್ಯಕ. ಒಂದು ಮಾತಾದರೂ ಕೂಡ ದೇವರಿಂದ ಪಡೆದು ಹೇಳಬೇಕಾಗಿದೆ. ಸಾಧ್ಯವಾದರೆ ಯುವಜನರು ಹೀಗೆ ಏನು ಮಾಡಿದರೂ ಕೂಡ ಎಲ್ಲವನ್ನು ಪ್ರೀತಿಯಿಂದಲೇ ಮಾಡಬೇಕಾಗಿದೆ. ವಿಶ್ವಾಸದ ಮುಖಾಂತರ ಪ್ರೀತಿ ಎಲ್ಲವನ್ನು ಬಂಧಿಸುತ್ತದೆ, ಪ್ರೀತಿ ಎಲ್ಲವನ್ನು ಸಹಿಸುತ್ತದೆ. ಪ್ರೀತಿಯು ಎಲ್ಲ ಜಯ ಹೊಂದುತ್ತಿದ್ದರೆ ಅದಕ್ಕೆ ಸೋಲಿಲ್ಲ. ಸತ್ಯಕ್ಕೆ ಜಯವಾಗುವ ಸಂತೋಷವಾಗುತ್ತದೆ. ಪ್ರೀತಿ ಅದನ್ನು ಅರಿಯೋದು ಸೋಲನ್ನು. ಹೀಗೆ ಆದರೆ ನಿಮ್ಮ ಪಾಪ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಾವು ರಕ್ಷಣೆ ಹೊಂದಲಾರದಂತೆ ನಮ್ಮ ಪಾಪಗಳೇ ದೇವರ ಮುಖಕ್ಕೆ, ಕಿವಿಗೆ, ಕೈಗೆ ಅಡ್ಡವಾಗಿರುತ್ತದೆ. ಕಾರಣ ಪಶ್ಚಾತ್ತಾಪ ಇಲ್ಲದ ದೇವ ಜನರಾಗಿದ್ದೇವೆ. ಪಶ್ಚಾತ್ತಾಪ ಈಗ ಬರಬೇಕ್ರಿ. ದೇವರ ವಾಕ್ಯ ಓದಿದಾಗ ಆ ವಾಕ್ಯ ನಮ್ಮೊಂದಿಗೆ ಮಾತಾಡುತ್ತದೆ. ಅದನ್ನು ಧ್ಯಾನಿಸಿದಾಗ ಅದರ ಪ್ರತಿ ನಡೆಯಬೇಕು. ಎಂದಾಗ ದೇವರ ಲೋಕಕ್ಕೆ ನಾವು ಪ್ರಯಾಣ ಮಾಡುತ್ತಿದ್ದೇವೆ, ಹೋಗಬೇಕು. ದೇವರ ಬಳಿಗೆ ಹೋಗಲು, ನರಕಕ್ಕೆ ಹೋಗಬಾರದು ಎಂದು ಉದ್ದೇಶಿಸಿದಾಗ ನಾನು ದೇವರ ಮಾತಿನ ಪ್ರಕಾರ ನಡೆದು ದೇವರ ಆನಂದ ಜೀವಂತ ಕಾರ್ಯ ಅನುಭವಿಸಿ, ಕ್ರಿಯಾತ್ಮಕ ದೇವರ ವಾಕ್ಯ ಕಾರ್ಯ ಅನುಭವಿಸಿ, ಕೀಳು ಮಜ್ಜೆ ಎಲುಬು ಮಾಂಸ ತುರಿಯುವ ಹೃದಯ ಆಶಾ ಆಲೋಚನೆಗಳು ಶುದ್ಧ ಮಾಡುವ ವಾಕ್ಯವನ್ನು ಅನುಭವಿಸಿ ಅನೇಕರಿಗೆ ಬಿಡುಗಡೆ ಜೀವಿತ ತಿಳಿಸಬೇಕು. ನಾವು ಮಧ್ಯೆ ತಿರುಗಾಡುವ ಆತನಾಗಿದ್ದಾನೆ. ದೇವರು ಗುಡಿಯಲ್ಲಿ ಕುಳಿತಿರುವ ಗೊಂಬೆಯಲ್ಲ, ಸ್ವರ್ಗದಲ್ಲಿ ಉಳಿದು ಬಂದ ಜೀವ ಕೊಡುವ ವಾಕ್ಯ. ನಾವು ರೊಟ್ಟಿ ಅಂತ ಇರ್ತೇವೆ, ಆದರೆ ಅನೇಕರು ಡೈಲಿ ತಿನ್ನುತ್ತಾರೆ, ತಿನ್ನುವಾಕೆ ಕೆಲಸದವರು ಅವರ ಲೋಕಕ್ಕೆ ಹೋಗಿ ಅನ್ಯ ಜನರಲ್ಲಿ ಸೇವೆ. ಈ ರೊಟ್ಟಿ ತಿನ್ನುವಾಗಲೆಲ್ಲ, ಈ ಪಾನ ಮಾಡುವಾಗಲೆಲ್ಲ ಯೇಸು ಎರಡನೇ ಬರುವ ತನಕ ನೀವು ಸಾಕ್ಷಿ ಹೇಳ್ತೀವಿ ಎಂದು ಸ್ವಾರ್ಥ ಹೇಳಬೇಕಾದ್ರೆ ಆ ರೊಟ್ಟಿ ಯೇಸು ದೇಹ ರಕ್ತ. ಆದರೆ ಯಾರು ಸ್ವಾರ್ಥ ಹೇಳುವುದಿಲ್ಲವೋ ಅವರೇ ಹೆಚ್ಚು ಯೇಸುವಿನ ದೇಹ ಎಂದು ರಕ್ತ ಎಂದು ತಿಳಿಯುತ್ತಾರೆ. ಹೀಗೆ ಕ್ಷಣೆ ನಾವು ಪಾಪ ಬೇಗುತ್ತೇವೆ. ಅದರಿಂದ ರಕ್ಷಣೆ ಹೋಗುವುದರಿಂದ ಉಂಟಾಗುವುದು, ಯೇಸು ಕ್ರಿಸ್ತನಿಂದ ಉಂಟಾಗುತ್ತದೆ. ಚರ್ಚಿನ ಹೆಸರಿದ್ದರಿಂದಲ್ಲ, ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದರಿಂದಲ್ಲ, ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದರಿಂದ ಉಂಟಾಗುತ್ತದೆ. ಆದರೆ ವಿಶ್ವಾಸ ಇರುವ ಮೊದಲು ವಿಶ್ವಾಸಿ ದೀಕ್ಷಾ ಸ್ನಾನ ಪಡೆದರೆ ರಕ್ಷಣೆ ಆಗುತ್ತದೆ. ವಿಶ್ವಾಸ ಅಂದರೆ ನಿಂತಿರುತ್ತೆ. ವಿಶ್ವಾಸ ಅಂದರೆ ಇಲ್ಲದ್ದನ್ನು ಇರುವುದಾಗಿ ಕಾಣುವುದು. ಯೇಸು ಈ ಲೋಕದಲ್ಲಿದ್ದಾನೆ, ಲೋಕ ಆತನನ್ನು ಅರಿತುಕೊಂಡಿಲ್ಲ, ನೀನು ಆತನನ್ನು ಅರಿತುಕೊಂಡಿಲ್ಲ. ಯೇಸು ನಿನ್ನನ್ನು ಬಿಟ್ಟು ಹೋಗುವುದಾದರೆ ಎಲ್ಲಿಗೆ? ಜೀವ ಕೊಡುವ ಮಾತುಗಳು ಹಿನ್ನೆಲೆಗೆ ಗುರುತಿಸಿ ತೆಗೆದುಕೊಳ್ಳಬೇಕಾಗುತ್ತದೆ. ಹೀಗೆ ಕ್ರೈಸ್ತನಾಗ ತೆಗೆದುಕೊಳ್ಳಬಾರದು, ಮದುವೆಗಾಗಿ ತೆಗೆದುಕೊಳ್ಳಬಾರದು. ಚರ್ಚೆಯ ಹೆಸರು ಬರುತ್ತದೆ, ವಿದ್ಯಾಭ್ಯಾಸಕ್ಕಾಗಿ ಇನ್ಕಮ್ ಸರ್ಟಿಫಿಕೇಟ್ ಇಡುತ್ತದೆ. ಹೀಗೆ ಇನ್ನೊಂದು ವಾಕ್ಯ ಹೋಗಿದ್ದಂದ್ರೆ ಯೆಶಾಯ ಪ್ರವಾದಿ ಗ್ರಂಥ 49 ಅಧ್ಯಾಯದಲ್ಲಿ ಕೂಡ ಹೋಗ್ತೈತಿ. 45ನೇ ಯೆಶಾಯ ಪ್ರವಾದಿಯ ಗ್ರಂಥ 45ನೇ ಅಧ್ಯಾಯ ಪ್ರಾಫೆಟ್ ಐಸಾಯ ಇಲ್ಲಿ ಓದೋದಾದ್ರೆ ಯೆಹೋವನಿಂದ ಇಸ್ರಾಯೇಲಿಗೆ, ಯೆಹೋವನಿಂದ ಇಸ್ರಾಯೇಲ್ ದೇವಜನರಿಗೆ ಈ ಲೋಕದಲ್ಲಿ ಇಸ್ರಾಯೇಲರಿಗೆ ಚಿಕ್ಕ ಗುಂಪನ್ನು ಆರಿಸ್ಕೊಂಡಿದ್ದಾರೆ. ಅದು ದೊಡ್ಡ ಜನಾಂಗಲ್ಲ, ಸಣ್ಣ ಜನಾಂಗದಿಂದ ಆರಿಸ್ಕೊಂಡಿದ್ದೆ. ಆ ಸಣ್ಣ ಜನಾಂಗ ಕೇಳುತ್ತಿದ್ದಾನೆ, ಇಸ್ರಾಯೇಲಿಗೂ ಯೆಹೋವನಿಂದ ಶಾಶ್ವತ ರಕ್ಷಣೆ ದೊರೆಯುವುದು, ಯುಗ ಯುಗಾಂತರಕ್ಕೂ ನೀವು ನಾಚಿಕೆಗೀಡಾಗುವುದಿಲ್ಲ, ಮಾನಭಂಗ ಪಡುವುದಿಲ್ಲ. ಆಫ್ರಿಕಾ ಖಂಡದ ಕೆಲವು ಜನಾಂಗಗಳು ಇಸ್ರಾಯೇಲಿಗೆ ಅಧೀನವಾಗುವವು.
ಕೆಲವು ಅಂಶದಲ್ಲಿ ಹೇಳ್ತಿದ್ದಾರೆ. ಆಫ್ರಿಕಕ್ಕಲ್ಲ, ಕೆಲವು ಜನಾಂಗಗಳು ಇಸ್ರೇಲಿಗೆ ಅಧೀನವಾಗುತ್ತವೆ. ಅಂದರೆ ಅನ್ಯ ಜನಾಂಗಗಳು ದೇವರ ಜನಾಂಗದವರು ಸೇರುತ್ತವೆ. ಇವತ್ತಿಗೆ ನಾವು ಯೇಸು ಕ್ರಿಸ್ತನಾಗಿದ್ದೇವೆ, ಅನ್ಯ ಜನಾಂಗದವರು ಯೇಸುವಿನಲ್ಲಿ ದೇವರ ಜನಾಂಗವಾಗಿದ್ದೇವೆ. ಹೀಗೆ ಕ್ರಿಶ್ಚಿಯನ್ಸ್ಗೆ, ಯೇಸುವಿನಲ್ಲಿ ವಿಶ್ವಾಸಿಟ್ಟವರಿಗೆ ಯೇಸುವಿನಿಂದಲೇ ಶಾಶ್ವತ ರಕ್ಷಣೆ. ಯೇಸುವೇ ದೇವರ ಸರ್ವಸಂಪೂರ್ಣತೆ ಇದ್ದಾರೆ. ಆತನಲ್ಲಿ ವಿಶ್ವಾಸಕ್ಕೆ ಆಶಾಭಂಗ ಹೊಂದುವುದೇ ಆತನಲ್ಲಿ ವಿಶ್ವಾಸ, ದೇವರಲ್ಲಿ ವಿಶ್ವಾಸದಲ್ಲಿ ಆತನ ವಿಶ್ವಾಸಿಗಳು ಸತ್ತವರು ಬದುಕುತ್ತಾರೆ ವಿಶ್ವಾಸ ಮುಂದುವರಿಸಿದರು, ಎಂದಿಗೂ ಸಾಯುವುದಿಲ್ಲ. ಕಾರಣ ಆತ ದೇವರಾಗಿದ್ದಂತೆ ಯೇಸು ಕ್ರಿಸ್ತನು, ಯೇಸು ಯೆಹೋವನಾಗಿದ್ದಾನೆ. ಶಾಶ್ವತ ರಕ್ಷಣೆ ಯೆಹೋವನಿಂದಲೇ, ಯೇಸು ಕ್ರಿಸ್ತನಿಂದಲೇ ದೊರೆಯುವುದು. ಯುಗಾಂತರಕ್ಕೂ ಶಾಶ್ವತ ರಕ್ಷಣೆ ಪಡೆದಲ್ಲಿ ಯುಗಾಂತರಕ್ಕೂ ನಾಚಿಕೆ ಪಡುವುದಿಲ್ಲ, ಬೇರೆ ಮಾನಭಂಗ ಪಡುವುದಿಲ್ಲ ಎಂದು ಬೇರೆ. ಹೀಗೆ ಕೊನೆಯ ಒಂದು ವಾಕ್ಯಭಾಗ ನೋಡಿದ್ರೆ ಯೋನ ಪ್ರವಾದಿ ಗ್ರಂಥ 2ನೇ ಅಧ್ಯಾಯ 9ನೇ ವಾಕ್ಯ. ಪ್ರಾಫೆಟ್ ಜೋನ ಚಾಪ್ಟರ್ 2 ವರ್ಸ್ 9th ವರ್ಡ್. ಇಲ್ಲಿ ಓದುವುದಾದರೆ, ನಾನಾದರೂ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞವನ್ನು ಸಮರ್ಪಿಸುವೆನು, ಮಾಡಿಕೊಂಡ ಹರಕೆಯನ್ನು ಸಲ್ಲಿಸುವೆನು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೋನ ಪ್ರವಾದಿ ಹೇಳ್ತಿದ್ದಾನೆ, ಮೇಲಿನ ವಾಕ್ಯಗಳಿಂದ ಸುಳ್ಳು ವಿಗ್ರಹಗಳನ್ನು ಅವಲಂಬಿಸಿದವರು ತಮ್ಮ ಕರುಣಾನಿಧಿಯನ್ನು ತೆಗೆದು ಬಿಡುವರು ಎಂದು ಹೇಳ್ತಾರೆ. ಸುಳ್ಳು ವಿಗ್ರಹ ಪ್ರತಿಮೆಗಳನ್ನು, ಚಿತ್ರಗಳನ್ನು ಅವಲಂಬಿಸುವರು ಕರುಣಾನಿಧಿಯನ್ನು ದೇವರ ಗುಣಾತಿಶಯಗಳನ್ನು ಮಾತನಾಡುತ್ತಾರೆ. ಅಂದರೆ ವಾಕ್ಯವಾದ ದೇವರು ಮಾತನಾಡುವ ದೇವರ ಕಾರ್ಯಗಳನ್ನು, ಕರುಣಾನಿಧಿಯ ಕಾರ್ಯಗಳನ್ನು ತೆಗೆದು ಬಿಡುತ್ತಾರೆ. ಆದರೆ ಯೋನ ಪ್ರವಾದಿ ಹೇಳ್ತಿದ್ದಾನೆ, ನಾನಾದರೂ ಸ್ತೋತ್ರ ಧ್ವನಿಯಿಂದ ನೀನು ಯಜ್ಞವನ್ನು ಅರ್ಪಿಸುವುದು. ಹಿಂದಿನ ಸ್ತೋತ್ರ ಕೊಂಡಾಡುವುದು, ಹೃದಯ ಬುದ್ಧಿ ಶಕ್ತಿ ಆಕೆಯು. ಏನಾದರೂ ಸ್ತೋತ್ರ ಧ್ವನಿಯಿಂದ ನೀನು ಯಜ್ಞವನ್ನು ಅರ್ಪಿಸುವುದು, ಮಾಡಿಕೊಂಡ ಹರಕೆಯನ್ನು ಸಲ್ಲಿಸುವುದು. ಹೇಗೆ ನಿನ್ನ ಮಾರ್ಗದಲ್ಲಿ ನಡೆಯುತ್ತೇನೆ, ತೀರ್ಮಾನ ಮಾಡುವುದು, ಅದರಂತೆ ಜೀವಿಸುವುದು. ನನಗಿದ್ದದ್ದನ್ನು ಮನುಷ್ಯರನ್ನು ಹಂಚಿಕೊಳ್ಳುವೆನು, ನಿನ್ನ ಸೇವೆಗೆ ಹಂಚಿಕೊಳ್ಳುವೆನು. ನೀನು ಕೊಟ್ಟದ್ದರಲ್ಲಿ ಹಂಚುವೆನು. ರಕ್ಷಣೆ ದೇವರು ಯೆಹೋವನಿಂದಲೇ ಉಂಟಾಗುವುದು, ನಿನ್ನಿಂದಲೇ ಉಂಟಾಗುವುದು. ಯೇಸು ಕ್ರಿಸ್ತನಾಗಿದ್ದಂತೆ ಆತನಿಂದಲೇ ರಕ್ಷಣೆ ಉಂಟಾಗುತ್ತದೆ. ಆತನನ್ನೇ ರಕ್ಷಿಸಿದರೆ ನಿನ್ನ ಅನೇಕರನ್ನು ರಕ್ಷಿಸುವ ಆತನಾಗಿದ್ದು, ನಿನ್ನ ಯೋಚನೆಯಿಂದ ಆಲೋಚನೆಯಾಗಿ ಮಾತನಾಡಿ, ವಾಕ್ಯ ಹೇಳಿ, ಹಾಡು ಹಾಡಿ, ನಿನ್ನ ಸಾಕ್ಷಿ ಹೇಳಿ, ಪ್ರಾರ್ಥನೆ ಮಾಡಿ ರಕ್ಷಿಸಲು ಕಾರಣ. ಸ್ವರ್ಗದಲ್ಲಿ ಭೂಮಿಯಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ತನ್ನ ಪ್ರತಿರೂಪವಾದ ಯೇಸು ಕ್ರಿಸ್ತನಿಗೆ ತನ್ನ ಸ್ವರವಾದ ಯೇಸುವಿಗೆ ಸರ್ವಾಧಿಕಾರ ನೀಡಿದಂತೆ ಯೇಸುವಿನ ಹೆಸರಿಗೆ ಎಲ್ಲವೂ ನಡೆಯುತ್ತವೆ, ಮಣಿಯುತ್ತವೆ, ದೇವರನ್ನು ಹೊಗಳುತ್ತವೆ ಅಂತ ಮಣಿಯುವ, ನಡುಗುವ ಭಯಭಕ್ತಿ ದೇವರನ್ನು ಧರಿಸಿಕೊಳ್ಳುವ ಯೇಸು ಕ್ರಿಸ್ತನ ಕಂಡ ಅಂತ ಯೆಹೋವನು ಯೇಸು ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆ, ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರುತ್ತದೆ. ಯೇಸು ಕ್ರಿಸ್ತನ ತಂದೆ ಪರಿಶುದ್ಧಾತ್ಮನು. ಆಮೇಲೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡುತ್ತದೆ. ನನ್ನ ಬೇಕಿದೆ ಪ್ರಾರ್ಥನೆ. ಬರುವ ತಂದೆ, ನಾನು ಸ್ತೋತ್ರವಾಗಿರುತ್ತದೆ. ರಕ್ಷಣೆಯು ನಿನ್ನಿಂದಲೇ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ಉಂಟಾಗುವುದು. ನಿನ್ನ ಪ್ರಜೆಯನ್ನು, ನಿನ್ನ ಆಶೀರ್ವಾದದಲ್ಲಿ ನಿನ್ನಿಂದ ನಮ್ಮನ್ನು ಯಾರು ಬೇರ್ಪಡಿಸಿ ಸಾಧ್ಯವಿಲ್ಲದಲ್ಲಿ ನಿನ್ನ ಕೃಪೆ ಶಾಶ್ವತ, ನಿನ್ನ ಶಕ್ತಿ ದೊಡ್ಡದು, ನಿನ್ನ ಕೃಪೆ ಆಕಾಶದಷ್ಟು ಉನ್ನತ. ನೀವು ಭಯಭಕ್ತಿಯುಳ್ಳವರಿಲ್ಲ, ಅದು ನೀವೇ ನಿಮ್ಮ ರಕ್ಷಣೆ ಹೊಂದಿದ ಮಕ್ಕಳಿಗೆ ನೀತಿಯಾಗಿದ್ದೀರಿ, ದುರ್ಗವು, ಬಲವು, ಆಶ್ರಯ, ಮಾನ ಆಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ದೇವ. ನಾವು ನಮ್ಮ ಬಾಯ ಸ್ತೋತ್ರದಿಂದ ಇದನ್ನು ಘನಪಡಿಸುವಂತೆ ನೀವೇ ಯುಗಾಂತರಕ್ಕೂ ನಮ್ಮನ್ನು ಶಾಶ್ವತ ರಕ್ಷಣೆಯಿಂದ ತುಂಬುವ ದೇವರು. ಮಾನಭಂಗ ಆಗುವುದಿಲ್ಲ, ರಕ್ಷಣೆ ನೀಡುತ್ತೀರಿ. ಅದಕ್ಕಾಗಿ ಸ್ತೋತ್ರ.
ಅನೇಕ ವಾಕ್ಯ ಭಾಗಗಳಿಂದ ಮಾತನಾಡಿದರೆ ತಂದೆ, ನೀವು ರಕ್ಷಿಸಲಾದಂಥ ನೋಟುಗೈಯಲ್ಲ, ನಮ್ಮ ಪ್ರಾರ್ಥನೆ ಕೇಳದಂತೆ ಕಿವುಡಲ್ಲ ನಿನ್ನ ಕಿವಿ. ಬದಲಿಗೆ ನಮ್ಮ ಪಾಪಗಳಿಗೆ ನಿಮ್ಮ ಕೈ ನಮ್ಮನ್ನು ರಕ್ಷಿಸದಂತೆ, ನಿಮ್ಮ ಕಿವಿ ನಮ್ಮ ಪ್ರಾರ್ಥನೆ ಕೇಳದಂತೆ ನಮ್ಮ ಪಾಪಗಳು ಅಡ್ಡಗೋಡೆಯಾಗಿ ನಮ್ಮ ಮಧ್ಯೆ ನಿಂತಿವೆ ತಂದೆ. ನಮ್ಮ ಪಾಪಗಳು ಅಂತ ಪಾಪದ ಗೋಡೆಯನ್ನು ಕೆಡವಲು ನಿಮ್ಮ ಜನರಾಗಲು ಪಶ್ಚಾತ್ತಾಪದ ಪ್ರಾರ್ಥನೆಯ ವಾಕ್ಯಾನುಸಾರವಾದ ಯೇಸು ಕ್ರಿಸ್ತನ ಮನಸ್ಸು, ಆತ್ಮ, ಹೃದಯ, ಶಕ್ತಿ, ಪರಿಶುದ್ಧಾತ್ಮ ನೀಡಬೇಕೆಂದು ಹೀಗೆ ರಕ್ಷಣೆ ಭೂಮ್ಯಾಕಾಶ ಉಂಟು ಮಾಡಿ ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ಅನುಗ್ರಹಿಸಿದ ಪರಿಪೂರ್ಣವಾದ ನಮ್ಮ ಮಗನಾದ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಸತ್ಯ ಜೀವನದಲ್ಲಿ ನಡೆಯುವಂತೆ ದುಷ್ಟನ ಸೈತಾನನ್ನು ನಿತ್ಯ ಗೆದ್ದು ನಿತ್ಯ ಜೀವ ಪ್ರವೇಶವಾಗಿ ಅನುಗ್ರಹಿಸ್ತಾ ಬರಬೇಕೆಂದು ಸರ್ವಾಧಿಕಾರ ಯೇಸು ಕ್ರಿಸ್ತ ನಾಮದ ಪ್ರಾರ್ಥನೆ ಬೇಡುವಂತೆ Jesus' name. Amen. Amen. Thank you, Father. Thank you, Jesus Christ. Thank you, Holy Ghost fire, living water flow. Amen. ಯೇಸು ಕ್ರಿಸ್ತನ ಪರಿಶುದ್ಧ ಆತ್ಮ ಇದರಿಂದ ಆತನ ಆಶೀರ್ವಾದ, ಆತನ ಪ್ರಜೆಯನ್ನು ವಿಶ್ವಾಸವನ್ನು ಎಲ್ಲರ ಮೇಲೆ ವಿಶ್ವಾಸ ದೇವರ ರಕ್ಷಣೆ ಆಶೀರ್ವಾದ ದೇವರ ಮನೆ ಪರಿಶುದ್ಧಾತ್ಮ ಪರಿಶುದ್ಧ ಜೀವ ಜೀವಿತ ದುಷ್ಟನನ್ನು ಸರ್ವನಾಶ ಮಾಡುವ ಒಂದುತನ ಶಕ್ತಿ ಸ್ವರ್ಗದ ಅಗ್ನಿ ಜೀವಜಲ ನಮ್ಮೆಲ್ಲರ ಜೀವಿತದಲ್ಲಿ ಆತ್ಮ ದೇವಸ್ಥಾನದಲ್ಲಿ ಚಲಿಸಲು ನಿತ್ಯಕ್ಕೂ ಬೆಳಕಾದ ದೇವರ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇಲೆ ಆಮೇಲೆ ಮತ್ತೊಂದು ವಾಕ್ಯದಾಗ ಎಲ್ಲರೂ ತಂದೆಯ ದೇವರ ಮಹಾಪ್ರೀತಿ ದೇವಕುಮಾರ ಯೇಸು ಕ್ರಿಸ್ತನ ದೇವರ ಪರಿಶುದ್ಧಾತ್ಮ ಮಾರ್ಗದರ್ಶನ ಬೋಧನೆಗಳ ಸ್ವರ ಫಲ 5 ಸ್ವರ ಒಂದುತನ ಶಕ್ತಿ ಇನ್ನೊಂದು ಸಭೆ ಸಾಹಸವನ್ನು ಕೈ ಕೆಲಸಗಳಲ್ಲಿ ಕಾರಣದಲ್ಲಿ ನಿಮ್ಮ ಪ್ರಾರ್ಥನೆ ವಿಶ್ವಾಸ ಪರಿಶುದ್ಧ ಸಾಕ್ಷಿ ಜೀವಿತ ಎಲ್ಲಗೊಂಡವರು ನಿತ್ಯಕ್ಕೂ ದೇವಚಿತ್ರದಂತೆ ರಕ್ಷಣೆ ಆಶೀರ್ವಾದ ವಿಶ್ವಾಸ ಬಲವಾದ ಆಶ್ರಯ ದೀರ್ಘವಾದ ಪರಿಶುದ್ಧಾತ್ಮವಾಗಿ ಆಮೇಲೆ ಆಮೇಲೆ Father, thank you, Jesus. Thank you, Holy Ghost, fire, living water, flow.